ನಾವು ಮೊದಲಿಗೆ ದರ್ಶನ ಆದದ್ದು ಗುರುದೇವರ ದರ್ಶನ ಆದದ್ದು ವಿಜಯ ಕಾಲೇಜಿನಾಗ ವಿಜಯಪುರದಾಗ ದರ್ಶನ ಆಯ್ತು ಅವ್ರದ್ದು. ಅವಾಗ ಸಿದ್ದೇಶ್ವರ ಅಪ್ಪವ್ರು ಇನ್ನೂ ಚಿಕ್ಕವರು ಇದ್ರು. ಅವರು 14 ವರ್ಷನವರು ಇರ್ಬೋದು. ನಾನು 23 ವರ್ಷನಕ್ಕಿದ್ದೆ ಅವಾಗ. ಮುಂದ ಅವರು ನಾವು ಜಮಖಂಡಿಗೆ ನಮ್ಗ ಟ್ರಾನ್ಸ್ಫರ್ ಆಯ್ತು. ಅಲ್ಲಿಗೆ ಹೋದಿವಿ. ಅಲ್ಲಿಗೆ ಅವರು ಅಲ್ಲಿ ಪ್ರವಚನಕ್ಕೆ ಬಂದ್ರು. ಗುರುಗಳು ಬಂದು ಅಲ್ಲಿ ನಮಗ ದೀಕ್ಷೆ ಆಯ್ತು. ನನಗೆ 23ನೇ ವರ್ಷಕ್ಕೆ ದೀಕ್ಷೆ ಆಯ್ತು. ಆಮೇಲೆ ಅವರು ನಾವು ಮತ್ತ ಬಿಜಾಪುರಕ್ಕೆ ಬಂದಿವಿ. ಅವರು ಬಿಜಾಪುರಕ್ಕೆ ಬಂದ್ರು. ಗುರುಗಳು ಬಂದ್ರು. ನಮಗ ಬೆಳಗಾವ್ ಟ್ರಾನ್ಸ್ಫರ್ ಆಯ್ತು. ಅಲ್ಲಿನೂ ಬಂದ್ರು. ಅಂದ್ರ ಬಿಡದೆ ಬೆನ್ನ ಹತ್ತಿ ಅವರು ನಮಗ ಗುರು ಕೃಪೆ ಮಾಡ್ಕೊಂತಾನೆ ಬಂದ್ರು. ಅವರು ಸೇವಾ ಅಂದ್ರ ನಾವು ಕರೆಸ್ಕೊತಿದ್ರು ಭಕ್ತರ. ಆ ಊರಿಗೆ ಭಕ್ತರು ಕರೆಸ್ಕೊತಿದ್ರು. ನಾವು ಆದ ಊರಿಗೆಲ್ಲ ಅಗದಿ ನಾವು ಜನ್ಮಾಂತರದ ಗುರುಗಳು ನನಗ ಅನಿಸ್ತು. ನನ್ನ ಆರಾಧ್ಯ ಚಿಕ್ಕಂದಿನಿಂದಲೂ ನನಗ ಮಲ್ಲಿಕಾರ್ಜುನ ದೇವರ ಇದು ನಾ ಹುಟ್ಟಿ ಬೆಳೆದ ಊರಾಗ ಮಲ್ಲಿಕಾರ್ಜುನ ಪುರಾತನ ದೇವಾಲಯ 1000 ವರ್ಷದ ಹಿಂದಿಂದ ಇರ್ಬಹುದು. ಮಡಿಕೇಶ್ವರ ಅಲ್ಲಿ ನಿಸರ್ಗ ಸಂಪತ್ತು ಇತ್ತು. ನಮ್ಮ ತಂದಿ ಊರಾಗ ಅಲ್ಲಿ ನಾ ದಿನಾಲು ಶಾಲೆಗೆ ಹೋಗಾಗ ಆ ದೇವರಿಗೆ ನಮಸ್ಕಾರ ಮಾಡೇ ಹೋಗ್ತಿದ್ದೆ. ನಾನು ಚಿಕ್ಕಂದಿನಿಂದಲೂ ನನಗ ಅದು ಇತ್ತು. ನನಗೇನು ಅನಿಸ್ತದಂದ್ರ ಇದು ಜನ್ಮಾಂತರದಿಂದ ನಡೆದು ಬರಬೇಕು. ಗುರುಪಾದ ಸಿಗಬೇಕಾದ್ರ ದರ್ಶನ, ಸಂಭಾಷಣೆ, ಸೇವೆ ಸಿಗಬೇಕಾದ್ರ ಅದು ಸಾಮಾನ್ಯ ಅಲ್ಲ. ಅದು ತರಕಾರಿ ಅಲ್ಲ ಮಾರ್ಕೆಟ್ನಾಗ ಹೋಗ ತಗೊಂಡ್ ಬರಾಕ. ಅದು ಬಹುಜನ್ಮದಿಂದ ಸಾಗಿ ಬರ್ಬೇಕಾಕತಿ. ಒಂದು ಸಲ ನಮ್ಮ ಗುರುಗಳು ಮಲ್ಲಿಕಾರ್ಜುನ ಅಪ್ಪವ್ರಿಗೆ ಅವರು ಸಮಕಾಲೀನರು ಒಬ್ಬರು ಕೇಳಿದ್ರು, ಅಪ್ಪ ಈ ತಾಯಿ ನಿತ್ಯ ಶಿವನಿಗೆ ಎಡೆ ಮಾಡಕ್ ಬರ್ತಾಳಲ್ಲ, ಇದು ಇದೇ ಜನ್ಮದ ಪುಣ್ಯನೋ ಯಾವ ಜನ್ಮದ್ದು ಅಂತ ಕೇಳಿದ್ರು ಅವ್ರಿಗೆ. ಅವರು ನಮ್ಮ ಗುರುಗಳು ಮಲ್ಲಿಕಾರ್ಜುನಪ್ಪವರು ತುತ್ತ ಎದಿತನ ಬಂದಿತ್ತು ಹಿಡ್ಕೊಂಡು ಅವ್ರಂದ್ರು, ಬಹುಜನ್ಮದಿಂದ 25 ಜನ್ಮ ಆಯ್ತಪ್ಪ ಸಾಧುರಿಗೆ ತಾಯಾಗಿ ಬಂದಾಳ ಅಂತ ಹೇಳಿದ್ರು. ಹಿಂಗಾಗಿ ನಮಗ ಬಹುಜನ್ಮದ ಪುಣ್ಯದ ಫಲ. ಅದಕ್ಕೆ ನಮ್ಮ ಅತ್ತೆಯವರು ಸಾಥ್ ಕೊಟ್ರು, ನಮ್ಮ ಮಾವನವರು ಸಾಥ್ ಕೊಟ್ರು, ನಮ್ಮ ಪತಿದೇವರು ನನಗೆ ಭಾಳ ಸಾಥ್ ಕೊಟ್ರು. ಅದಕ್ಕೆ ಸಿದ್ದೇಶ್ವರ ಅಪ್ಪವರು ನಾವೊಂದು 5 ಪುಸ್ತಕ ಬರ್ದಿನ್ರಿ. ಅವು ಎಲ್ಲ ಅಪ್ಪವ್ರ ದರ್ಶನ ಅದು ಏನ್ ನನಗೆ ಅನುಭವ ಬರ್ತದ ಅನುಭವದ ಹಾಡ ಬರ್ಕೊಂತ ಒಂದು 5 ಬುಕ್ಕ ಬರ್ದಿನಿ. ಅದಕ್ಕೆ ಸಿದ್ದೇಶ್ವರ ಅಪ್ಪವರು ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂತ ಅವರು ಆ ಗ್ರಂಥಕ್ಕೂ ಬರ್ದಾರ. ಆ ಸಿದ್ದೇಶ್ವರ ಅಪ್ಪವರು ಹೇಳಿದ್ರು, ಅವರು ಏನಂದ್ರ 76 ವರ್ಷ ಆಯ್ತು ಅವ್ರ ಸೇವಾ ಮಾಡಕ್ ಹತ್ತಿ ಅಂತೂ ಒಂದು ಫಂಕ್ಷನ್ದಾಗ ಹೇಳಿದ್ರು ಸಿದ್ದೇಶ್ವರಪ್ಪರು. ನಾವು ದಿವಸ ಅದು ಏನು ಎಣಿಸಿಲ್ಲ. ದಿವಸ ಎಣಿಸಿ ವಾರ ಎಣಿಸಿ ಅದು ಸೇವಾನೂ ಆಗುದಿಲ್ಲ. ಯಾಕಂದ್ರೆ ಸೇವಾ ಅಂದ್ರ ನಮ್ಮ ಸುಖ ದುಃಖ ಕಷ್ಟ ಸುಖ ಎಲ್ಲದ್ರಾಗನು ನಾವು ಅವ್ರನ್ನ ಒಂದು ದಿನ ನಾವು ಬಿಟ್ಟಿಲ್ಲ. ನಮ್ಮ ಮನೆಗೊಳಗೆ ಏನಾದ್ರೂ ನಿತ್ಯ ಪ್ರಸಾದ ಅವ್ರಿಗೆ ತಪ್ಪಿಸ್ತಿದ್ದೇ ಇಲ್ಲ. ನಾವು ಬಿಟ್ಟು ಬಿಡದೆ ಸೇವಾ ಮಾಡಿವಿ. ನಮ್ಮ ಎಲ್ಲರೂ ನನಗೆ ಸಾಥ್ ಕೊಟ್ರು, ನಮ್ಮ ಮನೆಯವರು ಎಲ್ಲರೂ. ಅದಕ್ಕಾಗಿ ಸೇವಾ ಭಾಳ ಸಿಕ್ಕೈತಿ. ಅದು ಬಹುಜನ್ಮದ ಪುಣ್ಯನ ಇರ್ಬೇಕು ಅನಿಸ್ತೈತಿ ನನಗ. ಅದು ಗುರುವಿಂದು ಏನು ಬರೀಲಕ್ ಸಾಧ್ಯ ಆಗುದಿಲ್ರಿ. ಆದ್ರ ಮಹಿಮಾನೇ ದೊಡ್ಡದು. ಸಿದ್ದೇಶ್ವರ ಅವರು ಯುಗ ಪುರುಷರು ಗುರು. ಈ ತಪೋವನಕ್ಕ ಇಲ್ಲೇ ಇರ್ಬೇಕು, ಎಲ್ಲಿ ಹೋಗ್ಬಾರ್ದು ಅಂತ ಕಟ್ಟಾಜ್ಞೆ ಮಾಡಿದ್ರು ಸಿದ್ದೇಶ್ವರ ಅಪ್ಪಾಜಿಯವರು. ಅದಕ್ಕೆ ನಾ ಇಲ್ಲಿ ಬಿಟ್ಟು ಎಲ್ಲಿ ಹೋಗುದೇ ಇಲ್ಲ ಈಗ. ಅವರು ಮಹಿಮಾ ಬಹಳ ದೊಡ್ಡದೈತಿ, ಅದನ್ನ ವರ್ಣಿಸ್ಲಾಕ್ ಸಾಧ್ಯ ಇಲ್ಲ. ಅದಕ್ಕೆ ಒಂದ್ರಾಗ ನಾ ಬರ್ದೀನಿ, ಸಪ್ತ ಸಾಗರಗಳನ್ನೆಲ್ಲ ಮಸಿಯನ್ನು ಮಾಡಿ ಭುವನ ಮರತರುಗಳನ್ನೆಲ್ಲ ಲೆಕ್ಕನೀಯ ಮಾಡಿ ಈ ಬಯಲೆಂಬ ಹಾಳಿಯಲ್ಲಿ ಬರೆಯುತ್ತಾ ಹೋದರೆ ಬಯಲು ಇನ್ನೂ ಬರಿದಾಗೆ ಬಾಳ್ ಉಳ್ದದ ಅಂತ ಬರದೀನಿ ನಾನು ಒಂದ್ರಾಗ. ಅವರ
ಅವರು ಏನ ನಮ್ಮನ್ನ ನುಡಿಸ್ತಾರ ಅದೇ ನಮ್ಮ ಜೀವನದಾಗ ಹೆಜ್ಜೆ ಹೆಜ್ಜೆಗೆ ಅವ್ರ ಕೃಪಾ, ಹೆಜ್ಜೆ ಹೆಜ್ಜೆಗೆ ಅವ್ರ ಕೃಪಾ ಆಗೈತಿ. ಅದು ಬಹಳ ಹೇಳ್ಬೇಕಂದ್ರ ಇನ್ನು ದಿನಾಲು ನಾನು ಒಂದಲ್ಲ 2 ಹಂಚಿಗೆ ನಾನು ರೊಟ್ಟಿ ಮಾಡ್ಕೊಂತ ಮಾಡ್ತಿದ್ದೆ. ನನಗೆ ಟಿವಿ ಆಗಿತ್ತು, 2 ಪುಪ್ಪಸದಾಗ ಹೋಲ್ ಬಿದ್ದಿದ್ದು. ಅದನ್ನ ಎಲ್ಲಾ ಡಾಕ್ಟ್ರು ಕೈ ಚೆಲ್ಲಿದ್ರು, ಇದು ಸ್ಟೇಜ್ ದಾಟೈತಿ. ಮತ್ತ ನಮ್ಮ ಫ್ಯಾಮಿಲಿ ಡಾಕ್ಟರ್ನ ಕರೆಸಿ ಬೈದ್ರು, ಇಷ್ಟು ಸಣ್ಣ ಜೀವ, ಈಗ 30 ವರ್ಷ ಅವ್ರಿಗೆ, ಸಣ್ಣ 2 ಮಕ್ಕಳದಾವು, ನೀ ಹಂಗ ಗುರ್ತಿಸ್ಲಿಲ್ಲ ಅಂತ ಬೈದ್ರು. ಅಲ್ಲಿಂದ ಅವರು ತಮ್ಮ ಗುರು ಆದ ಮಾವಯ್ಯರ್ನ ಫೋಟೋ ಹಾಕಿದ್ರು, ನಾನು ಚೆಕ್ ಮಾಡಲಿ ಟೇಬಲ್ ಹತ್ರ. ನಾನು ಆ ಗುರುಗಳ ಮ್ಯಾಗನೆ ನಾನು ನಂಬಿಕೆ ಇಟ್ಟು ಬರ್ದು ಕೊಡ್ತೀನಿ ಔಷಧ, ಅದು ನನಗೆ ಸಾತಿಲ್ಲ ಇದನ್ನ ಆರಾಮ್ ಮಾಡಾಕ ಅಂತ ಅಂದ್ರು. ಅಲ್ಲಿಂದ ಊರಿಗೆ ಬಂದ್ಮೇಲೆ ಮಲ್ಲಿಕಾರ್ಜುನಪ್ಪರು ದಿನಾ ಪ್ರವಚನಕ್ಕೆ ಬರೋರು. ನಿನ್ನ ಮಗ ಸೊಸಿ ಯಾಕೆ ಬಂದಿಲ್ಲವ, ಈಗ 4 ದಿನ ಆಯ್ತು ಅಂದ್ರಂತ. ನಮ್ಮ ಅತ್ತೆಯವ್ರು ಅಳಾಕ್ ಹತ್ತಾರ, ಆಕಿಗೆ ಹಿಂಗ ಆಗೈತ್ರಿ ನನ್ನ ಸೊಸಿಗೆ, ಮಕ್ಕಳು ಪರದೇಶ ಆಗಕ್ ಹತ್ಯಾವ. ನನ್ನ ಅಪ್ಪವ್ರು ಅಂದ್ರ ನಾಳೆ ನಿಮ್ ಮನೆಗೆ ಬರ್ತೀನಿ, ಬಂದು ಅಲ್ಲೇ ನಾನು ಪೂಜಾ ಪ್ರಸಾದ ಮಾಡ್ತೀನಿ ಅಂತ ಹೇಳಿದ್ರು. ಬಂದ್ರು ಅಪ್ಪವ್ರು, ಬಂದು ನನ್ನ ಕಡೆಯಿಂದನ ಪಾದ ಪೂಜೆ ಮಾಡಿಸ್ಕೊಂಡ್ರು, ನನ್ನ ಕಡೆಯಿಂದನ ಪ್ರಸಾದ ನೀಡ್ಸ್ಕೊಂಡ್ರು. ಯಾಕಂದ್ರ ಅದು ಬಹಳ ಸಾಂಸರ್ಗಿಕ ರೋಗ ಟಿವಿ ಅಂದ್ರ ಆ ಕಾಲದಾಗ. ನನ್ನ ರೂಮ್ ಬೇರೆ ಮಾಡ್ಕೊಂಡು ನನ್ನ ತಟ್ಟೆ ಬಟ್ಲ ಎಲ್ಲ ಕಡೆ ಇಟ್ಕೊಂಡು ಇದ್ದೆ. ಅಪ್ಪವ್ರು ತಾವೇ ನನ್ನ ಕಡೆಯಿಂದ ಪ್ರಸಾದ ಮಾಡಿಸ್ಕೊಂಡು ಉಂಡ್ರು. ನವರಾತ್ರಿ ಬಂದಿತ್ತು, ಅಪ್ಪವ್ರು ಅನುಷ್ಠಾನ ಮಾಡ್ತಿದ್ರು, ಬರೇ ಹಣ್ಣಿನ ರಸ, ಊಟ ಇಲ್ಲ ಏನಿಲ್ಲ. ಮಲ್ಲಿಕಾರ್ಜುನ ಅಪ್ಪವ್ರು ಅದು ತಪಸ್ಸು ಮಾಡಿದ ಫಲ ನನಗೆ ದಾರೆ ಎರೆದು ನೀಡಿ ನಾನು ಬದುಕಿಸ್ಕೊಂಡ್ರು. ಅವರು ಬದುಕಿಸ್ಕೊಂಡ್ರು. ನನಗನಿಸ್ತು ಆ ಔಷಧಗಳನ್ನ ನಿನ್ಗ ಯಾವ ಔಷಧ ಕೊಟ್ಟಾರವ ತಂದಿಡು ಇಲ್ಲೇ ಅಂದ್ರು. ಅವ್ರ ಮುಂದೆ ಒಯ್ದು ಎಲ್ಲ ಔಷಧಗಳನ್ನು ಒಯ್ದಿಟ್ಟೆ. ಅದಕ್ಕೆ ಅವ್ರು ಅದ್ರ ಮ್ಯಾಗ ಕೈ ಆಡಿಸಿ, ಈ ತಾಯಿನ ಬೇಗನೆ ಗುಣ ಮಾಡು, ಆರಾಮ್ ಮಾಡ್ನಿ, ತಿಳಿತೇಯೋ ಇಲ್ಲ ನಿನಗ ನಾ ಹೇಳಿದ್ದು, ಆರಾಮ್ ಮಾಡಂತ ಕೈ ಆಡ್ಸಿದ್ರು. ಎಲ್ಲರಿಗೂ ಬಹಳ ಆಶ್ಚರ್ಯ ಆಯ್ತಿದು, ಏನ್ ಮನುಷ್ಯರು ಕೂಡ ಮಾತಾಡ್ತಾರಲ್ಲ ಗುರುಗಳಂತ ಆಯ್ತು. ಅದ್ ಮುಂದ ಔಷಧ ದಕ್ತಿದ್ದಿಲ್ಲ, ನನಗ ಉಲ್ಟಿ ಆಕಿತ್ತು. ಅವತ್ತಿನಿಂದ ನಂಗೆ ಔಷಧ ದಕ್ಕಾಕ್ ಹತ್ತಿದ್ದು. ಮನುಷ್ಯ ದಿನಕ್ಕೆ ಫರಕ್ ಆಯ್ತು. 1 ತಿಂಗಳದಾಗ ಪೂರ್ತಿ ನಾ ಆರಾಮಾದೆ. ಆಮೇಲೆ ಮತ್ತೊಮ್ಮೆ ತೋರ್ಸ್ಕೊಳಕ್ ಹೋದೇವ್ ನಾವು ಡಾಕ್ಟರ್ ಕಡೆ ಸೊಲ್ಲಾಪುರಕ್ಕೆ ಹೋದಾಗ ಅವ್ರು ಅಂದ್ರು, ಇದು ನನ್ನ ಪೇಷಂಟ, ಇದು ಸಾಧ್ಯಲ್ಲ, ಮನುಷ್ಯರಿಗೆ ಮಾತ್ರ ಸಾಧ್ಯಲ್ಲ, ಯಾರೋ ಮಹಾನ್ ತಪಸ್ವಿಗಳು ಇರಬಹುದು ಇದನ್ನ ಆರಾಮ್ ಮಾಡಿದವರು ಅಂತಂದ್ರು. ಅವಾಗ ನನ್ನ ಕಣ್ಣ ನೀರು ಹೋಗಕ್ ಹತ್ತಿದ್ದು. ಎಂತ ಮಹಾನ್ ತಪಸ್ವಿ ಅವರು, ದೇವರೇ ಸಾಕ್ಷಾತ್ ಯುಗ ಪುರುಷರು ಅವರಿಬ್ರು, ಯುಗ ಪುರುಷರು. ಸಿದ್ದೇಶ್ವರ ಅಪ್ಪಾಜಿಯವರು, ಮಲ್ಲಿಕಾರ್ಜುನಪ್ಪವರು ಯುಗ ಪುರುಷರಿದ್ರು. ಎಂತಿಂತ ಕಷ್ಟಗಳು ಭಕ್ತರಿಗೆ ಬಂದ್ರು ಅದನ್ನ ಸರಿಸಿ ಕಾಪಾಡುವ ಮಹಾನ್ ಶಕ್ತಿ ಇತ್ತು ಅವರಿಗೆ. ನಾನು ನಿರ್ಧಾರ ಮಾಡಿದೆ, ಇನ್ನು ನನ್ನ ಉಳಿದ ಆಯುಷ್ಯ ಅಪ್ಪನ ಸೇವಾದೊಳಗೆ ಕಳಿಬೇಕು ಅಂತ. ಅಲ್ಲಿ ದಿನ 20-30 ಮಂದಿ ಜನ ಇರ್ತಿದ್ರು. ನಾನು 1 ಹಂಚಿಗೆಲ್ಲ 2 ಹಂಚಿಗೆ ರೊಟ್ಟಿ ಮಾಡ್ತಿದ್ದೆ. ಅದು ಹ್ಯಾಂಗೋ ಏನೋ ನನಗೂ ತಿಳಿದಿಲ್ಲ. ಅಷ್ಟು ಟಿವಿ ಆಗಿ ಉಳ್ದೈತಿ. ಅಷ್ಟು ಪ್ರಸಾದದ ಸೇವೆ ಮನ್ಯಾಗ ಹುಡುಗರು ಇರ್ತಿದ್ದು. ಯಾವಾರ ಅವ್ರಿಗೆ 1-5 ಕೆಜಿ ಅನ್ನ ಮಾಡಿಸೋದು, ಸ್ವೀಟ್ ಏನಾರ ಸಜ್ಕಾದು ಮಾಡಿಸೋದು, ಅದನ್ನ ಕಟ್ಕೊಂಡು ಹೋಗುದು ಮಾಡ್ತಿದ್ದೆ. ಅದನ್ನ ನೋಡ್ಲಾರ್ದ ಒಬ್ಬ ದಿನ ಇವರು ಮೊದಲ ಅಪ್ಪವ್ರಿಗೆ ಅಷ್ಟೇ ಒಯ್ತಿದ್ದೆ. ಅದು 4-5 ಕಿಲೋಮೀಟರ್ ನಡೆದೇ ಹೋಗ್ಬೇಕಾಗ್ತಿತ್ತು. ಆಮೇಲೆ ಒಬ್ಬ ಜೈಸಿಂಗ್ ಅಂತ ಹೇಳಿ ಬಾಟ್ ಜಾತಿ ಅವ, ಅದನ್ನ ತಾನೇ ನಾವೇನ್ ಹೇಳಿದ್ದಿಲ್ಲ ಏನಿಲ್ಲ, ತಾನೇ ಸೈಕಲ್ ರಿಕ್ಷಾ ತೊಳೆದು ತಾನು ವಿಭೂತಿ ಗಂಧ ಇಟ್ಕೊಂಡು ಬಂದು ನಿಂದಿರ್ತಿದ್ದ. ಬರೋಬ್ಬರಿ 10ಕ್ಕೆ ನಾವು 11ಕ್ಕೆ ಎಲ್ಲ ತಗೊಂಡು ಅದ್ರಾಗ ಇಟ್ಕೊಟ್ಟು ಹೋಗ್ತಿದ್ದೆ. ಮುಂದ ಅಪ್ಪವ್ರು ಅಂದ್ರು, ಇದ್ರಾಗ ಕುಂದ್ರುದು ಪಾಪ ನೋಡವ, ಮನುಷ್ಯ ಎಳಿತಾನ ಅಂದ್ರು. ಏನ್ ಮಾಡ್ಲಿ ನಾ ಅಂತ ಮನಿಗ್ ಬರುದ್ರಾಗ ಒಬ್ಬವ ಮುಸ್ಲಿಮ 5 ಹೊತ್ತು ನಮಾಜ್ ಮಾಡ್ತಿದ್ದ, ಜಾಗೀರ್ದಾರ್ ಅಂತ ಅಜ್ಜ. ಅವ ನಾ ಬರ್ಲೇನ್ರಿ ಅಮ್ಮ ನಾಳೆ ಅಂತ ಕೇಳ್ದ. ಬರ್ರಿಯಪ್ಪ ಅಂತಂದೆ ನಾನು. ಅವ ಅಂತೂ ಏನೇನೋ ಒಂದು ವಿಡಿಗಾಸು ನನಗೆ ಯಾರು ಬೇಡ್ತಿದ್ದಿಲ್ಲ.
ನಾ ಎಷ್ಟ್ ಕೊಡ್ತೀನಿ ಅಷ್ಟೇ ತಗೊಳ್ಳೋದು. ನಾ ಕುಂತ್ರೆ ಯಾರನ್ನು ಕುಂದರ್ಸ್ಕೋತಿದ್ದಿಲ್ಲ. ಅವ್ರು ತಯಾರಾದ್ರು. ಅವರು ಹಿಂಗೆ ತನ್ನಿಂದ ತಾನೇ ನಡೀತಿತ್ತು ಎಲ್ಲ. 6 ವರ್ಷ ಮನೆಯಿಂದನೇ ಪ್ರಸಾದ ತಗೊಂಡು ಹೋದೇವ್ರಿ. 6 ವರ್ಷ. ಮುಂದೆ ದೊಡ್ಡ ಅಪ್ಪ ಅವ್ರಿಗೆ ಅನಾರೋಗ್ಯ ಆಯ್ತು. ಇಲ್ಲಿ ಹುಣಸಾದ ಈಗ ನಾ ಏನದೀನಿ ತಪ್ಪ ಒಂದಾಗ 4 ತಿಂಗಳಗಟ್ಲೆ ಇದ್ರು. ಇನ್ನು ಈ ಸ್ಥಳ ಬಿಟ್ಟು ನನ್ಗೆ ಎಲ್ಲಿ ಹೋಗ್ಬಾರ್ದು ಅನಿಸ್ತೈತಿ. ಮಗಳು 2 ಬಿಸಿ ರೊಟ್ಟಿಗೆ ಮಾಡ್ಕೊಡ್ತಾಳ. ಮಗ ಪ್ರವಚನ ಹೇಳಕ್ ಕಲ್ತಾನ. ಅಂದ್ರೆ ಸಿದ್ದೇಶ್ವರ ಅಪ್ಪವ್ರು ಪ್ರವಚನ ಹೇಳಕ್ ಕಲ್ತಾನ. ನಂದೇನ್ ಅದ ಕೆಲಸ ಅಂತಿಲ್ಲ. ಆರಾಮಾಗಿ ಬಹಳ ಆರಾಮಾಗಿದ್ರು. ನನಗ್ ಪೂಜೆ ಕುಂತ್ರ ಹೇಳಬೇಕ ಅನ್ಸುದಿಲ್ಲ. ಈ ಜಾಗ ಬಹಳ ಇದು ಐತಿ, ಶಾಂತ ಐತಿ ಅಂತಿದ್ರು. ಅಲ್ಲಿಂದ ಸಿದ್ದೇಶ್ವರ ಅಪ್ಪವ್ರು ಎಲ್ಲಾರನು ಕಳಿಸಿದ್ರು ಕಮಿಟಿ ಅವ್ರನ್ನ. ಅವ್ರು ನಾ ಎದಕ್ ಬರ್ಲಿ ಅಲ್ಲೇ ಅಂದ್ರು ಅಪ್ಪವ್ರು, ದೊಡ್ಡ ಅಪ್ಪಾಜಿ. ಆಮೇಲೆ ಸಿದ್ದೇಶ್ವರ ಅಪ್ಪವ್ರು ಸತತ ತಾವೇ ಜನ ಬರ್ತಾರ ಅಪ್ಪವ್ರಿಗೆ. ಅವಾಗ ಈ ಊರಾಗೇನ್ ದೊಡ್ಡ ಮನಿಗಳದಾವ, ಏನ ಹೋಟೆಲ್ಗಳದಾವ, ಹ್ಯಾಂಗ್ ಮಾಡೋರು ನೀವು ಅಂತ ಕೇಳಿದ್ರು. ನಾ ಅಂದೆ, ನಾ ಏನ್ ಮಾಡ್ರಿಯಪ್ಪ, ನಾ ಹೋಗ್ರಿ ಅಪ್ಪ, ಹೋಗ್ರಿ ಅಲ್ಲೇನ್ರಿ ಅಂದೆ. ತಾವೇ ನಿಂತ್ರು ಇಲ್ಲೇ ಸಿದ್ದೇಶ್ವರ ಅಪ್ಪಾಜಿ ನಿಂತು 2 ಬಾಗಿಲಿದ್ದು ಈ ತೋಟದ ಮನೆಗೆ ಅವ್ ಹಸ್ತಲ ಪೂಜೆ ಮಾಡಿದ್ರು ಸಿದ್ದೇಶ್ವರ ಅಪ್ಪಾಜಿಯವರು. ಮತ್ತ ದೊಡ್ಡ ಅಪ್ಪಾಜಿಯವರು ಬಳ್ಳಾರಿಗೆ ಹೋಗಿ ಭಯಂಕರ ಆಸಕ್ತ ಆಗಿ ಬಂದಿದ್ರು. ಒಬ್ಬ ಶಿಷ್ಯ ಇದ್ದ, ಚಿದಾನಂದ ಇಲ್ಲೇ ಇದ್ನಂದ್ರ ನನ್ನ ದೇಹ ಪಾತ ಆಗ್ತದಪ್ಪ, ನನ್ನ ಮಗಳ ಅಂತೇಳಿ ಕರ್ಕೊಂಡ್ ನಡಿ ಹುಂಚಾಕ ಅಂದ್ರಂತ. ಅವ್ರ ತಿಳಿಸಿದ್ರು. ನಮ್ಮ ಯಜಮಾನ್ರು ಹೋಗಿ ಕಾರ್ ತಗೊಂಡು ಹೋಗಿ ಅವ್ರನ್ನ ಅಪ್ಪವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ರು. ನಾವ್ ಅವ್ರಿಗೆ ನೀರ ಕುಡಿಸ್ಕೊಡ್ತಿದ್ದಿಲ್ಲ, ಆಕಳ ಹಾಲನ ಇರ್ತಿದ್ದೇವ್ ಕುಡಿಲಾಕ. ಹಿಂಗಾಗಿ 15 ದಿನದಾಗ ಭಾರಿ ಸುಧಾರಿಸ್ತು. ಅಪ್ಪವ್ರು ದೃಷ್ಟಿ ಆಗ್ಬೇಕು ಅಷ್ಟು ಚಂದ ಆಗ್ಬಿಟ್ರು ಅಪ್ಪವ್ರು. ಎಲ್ಲ ಕಾಯಿಪಲ್ಯ, ತಾಜಾ ಕಾಯಿಪಲ್ಯಗಳು ಮತ್ತು ಎಲ್ಲಾ ಭಕ್ತರು ಇಲ್ಲಿ. ಹಳ್ಳಿ ಪ್ರೇಮ ಅಂದ್ರ ಬಹಳ ದೊಡ್ಡದು. ಅಪ್ಪವ್ರು ಬಹಳ ಮೆಚ್ಕೋತಿದ್ರು. ಪ್ಯಾಟರ್ನ್ ಪ್ರೇಮ ವ್ಯಾವಹಾರಿಕ ಇರ್ತೈತಿ, ಹಳ್ಳಿಯನ್ ಪ್ರೇಮ ಪರಿಶುದ್ಧ ಇರ್ತೈತಿ ಅಂತಿದ್ರು ದೊಡ್ಡ ಅಪ್ಪಾಜಿಯವರು. ಅವರು ಇಲ್ಲಿ ಬಹಳ ಆನಂದದಿಂದ ಇದ್ರು. ಅವಾಗ ಸಿದ್ದೇಶ್ವರ ಅಪ್ಪವ್ರು ವಸ್ತ್ರ ಪೂಜೆ ಮಾಡಿದ್ರು 1 ತಿಂಗಳ ದಿನ. ಅವರು ಪೂಜೆ ಮಾಡ್ದು ಇಲ್ಲಿ ಅದಾವ್ರಿ, ಇನ್ನು ಬಂದು ನೋಡಕ್ ಸಿಗ್ತಾವ. ಈಶಾಡಿದ್ರು ಅವ್ರ ಈ ಬಾವಿಯೊಳಗೆ ಈಶಾಡ್ಯಾರ ಇಲ್ಲೇ, ಅದನ್ನು ನೋಡಕ್ ಸಿಗ್ತೈತಿ. ಅವರ ಕುರುಹುಗಳು ಅದಾವ ಇಲ್ಲೇ. ಶಿವರಾತ್ರಿ ಇತ್ತು, ಇಲ್ಲಿ ಕಾವಲೆ ಕುಂದರ್ಸಿ ನಮ್ಮ ಯಜಮಾನ್ರು ಅವ್ರ ಅಣ್ಣವ್ರು ಅಪ್ಪವ್ರಿಗೆ ಪಂಚಾಮೃತ ಅಭಿಷೇಕ ಮಾಡಿದ್ರು. ಅವು ನೀರೆಲ್ಲ ಹೋಗಿ ಬಾವ್ಯಾಗ ಬಿದ್ದು. ಆ ನೀರೆಲ್ಲ ತಗೊಂಡ್ ಹೋಗಿ ಬಡ ಮಂದಿ ತಮ್ಮ ಬಾವಿಗಳಿಗೆ ಅದು ಹಾಕೊಂಡ್ರು. ಬಹಳ ಬಡತನ ಈ ಊರಿಗೆ ಅವಾಗ. ಈಗ ಎಲ್ಲರೂ ಬೆಳಿಲಾಕ್ ಹತ್ತಾರ, ಎಲ್ಲರೂ ಶ್ರೀಮಂತರಾಗ್ಯಾರ, ಬಹಳ ದೊಡ್ಡದಾಗ್ಯದ ಈಗ ಹುಣಸಾಳ. ಆಮೇಲೆ ಸಿದ್ದೇಶ್ವರಪ್ಪವ್ರು ಹೇಳಿದ್ರು, ಇನ್ನ ಮುಗ್ದೋದ ಎಲ್ಲ, ಇನ್ನ 8 ದಿನ ಕಟ್ತೀರಿ. ಬಸವರಾಜ ಗದ್ವಾಲ್ ಅಂತ ಪ್ರಸಿದ್ಧ ಇಂಜಿನಿಯರ್ ಅವರು. ಕೂಡಲ ಸಂಗಮ, ಬಯ್ಯವಾಡಿ ಬಸವಣ್ಣ ಎಲ್ಲಾ ಮಂದಿರಗಳನ್ನ ಅವರೇ ಕಟ್ಟಿದ್ದು. ಅವ್ರಿಗೆ ಒಪ್ಸಿದ್ರು ಸಿದ್ದೇಶ್ವರಪ್ಪವ್ರು, ಅದನ್ನ ನೀವೇ ಕಟ್ಟಿಕೊಡ್ರಿ ಹುಣಸಾಳದಾಗ. ಅವರೇ ಬಂದು ಇದನ್ನ ಕಟ್ಟಿದ್ರು, ಎಲ್ಲಾ ವ್ಯವಸ್ಥೆ ಮಾಡಿದ್ರು. ಒಂದ್ಸಲ ಅಲ್ಲೊಂದು ಮಲ್ಲಾಬಾರಿ ಗೌಡ್ರು, ಅಥಣಿ ಗೌಡ್ರು, ಅವರು ಒಂದು ನನ್ನ ಹೆಸರಲ್ಲಿ ಒಂದು ಕಾಲೇಜ್ ಮಾಡಿ ಅದಕ್ಕೆ ಹೆಸರಿಟ್ರು. ಅದಕ್ಕೆಲ್ಲ ಪ್ರೇರಣೆ ಕೊಟ್ಟವರು ಸಿದ್ದೇಶ್ವರ ಅಪ್ಪಾಜಿಯವರು, ಸುತ್ತೂರು ಅಪ್ಪಾಜಿಯವರು. ಅವರೇ ಪ್ರೇರಣೆ ಕೊಟ್ಟವರು. ಅದಕ್ಕೆ ಅವರು ಅಲ್ಲಿ ಹೇಳಿದ್ರು, 76 ವರ್ಷ ಆಯ್ತು ಸೇವೆ ಮಾಡಿ ಅಂತ ಹೇಳಿದ್ರು. ಸೇವೆ ಮಾಡ್ಕೊತ ಬಂದಾರ ಅವ್ರು ಅಂತ ಸಿದ್ದೇಶ್ವರ ಅಪ್ಪಾಜಿ ಅವ್ರು ಹೇಳಿದ್ರು. ನಮ್ಗೇನದು ಎಣಸಕ್ ಆಗಿಲ್ಲ ಅದನ್ನ. 70 ಅದನ್ನ ಇಲ್ಲಿ ಬಂದ್ ಎಣಸಾಕ್ ಹತ್ತಿದ್ರ ಅದು ನಾವು ಅದು ಸೇವಾ ಆಗುದಿಲ್ರಿ. ಅದು ಅದನ್ನ ಎಣಸ್ಕೊತ ಕೂತ್ರ ಸೇವಾ ಹೆಂಗ್ ಮಾಡೋದಾಕತಿ. ಅದು ಹಂಗಾಗಿ ಸೇವಾ ಮಾಡ್ಬೇಕಾಕತಿ.
ಅದನ್ನ ನಮ್ಗ ಸಿಕ್ತು ಆ ಭಾಗ್ಯ. ನಮ್ಮ ಮನ್ಯಾಗ ನಮ್ಮ ಅತ್ತಿಯವರು, ನಮ್ಮ ಯಜಮಾನ್ರು, ನಮ್ಮ ಮಾವನವರು ಎಲ್ಲರೂ ಸಾಥ್ ಕೊಟ್ರು ನನಗೆ. ಅದ್ರ ಸಲುವಾಗಿ ಭರಪೂರ ಸೇವಾ ಸಿಕ್ತು ನನಗೆ ಅಪ್ಪಾಜಿಯವರದು. ಮುಂದೆ ನಮ್ಮ ದೊಡ್ಡ ಅಳಿಯ ಡಾಕ್ಟ್ರು, ದೊಡ್ಡ ಮಗಳ ಗಂಡ. ಮತ್ತ ನಾನು ದಿನ ಬರೆದದ್ದು ನನ್ನ ಕೈಲೇ ಬರ್ಸಾಕ್ ಹಚ್ಚಿದ್ರು. ನಾ ಏನ್ ಬರೇ 3 ನಿತ್ಯ ಸಾಲಿ ಕಲ್ತಕ್ಕಿ. ನಾ ಬರೀದು ನನ್ನ ಹಿರಿ ಮಗ ಹಾಡುದು. ಇದು ಈ ಬಾಳ ವರ್ಷಗಟ್ಲೆ ನಡೀತೆ ಅವ್ರು ಇರುತನ ಸೇವಾ. ಇದು ನಮ್ಗ ಅಲ್ಲಿಂದ ನಮ್ಮ ಹಿರಿಯ ಹಳೆ ಬಂದ್ರು. ಅವ್ರು ನಮ್ಕಿಂತ ಹೆಚ್ಚಿನ ಸೇವಾ ಮಾಡಕ್ ಹತ್ತಿದ್ರು. ಅವರು ಸಿದ್ದೇಶ್ವರ ಅಪ್ಪಾಜಿಯವ್ರು ಅಂದ್ರು, ಇವ್ರೆಲ್ಲಾ ಮಾಡಿದ ಸೇವಾ ಒಂದ್ ತಕ್ಕಡಿಯೊಳಗ ಡಾಕ್ಟರ್ ಸೇವಾ ಒಂದ್ ಪರಡಿಯೊಳಗೆ ಎಷ್ಟು ಸಮ ಆಗೋದಿಲ್ರಿ ಅಂದ್ರು. ಅವ್ರು ಅದ್ಭುತ ಸೇವಾ. 14 ವರ್ಷ ಅವ್ರು ಹೊತ್ಕೊಳಾರ್ದನೆ ಮನ್ಕೋತಿದ್ರು. ಯಾಕಂದ್ರ ದಿನ ಅವ್ರಿಗೆ ಕಾರ್ ತಗೊಂಡ್ ಕರ್ಯಾಕ್ ಹೋಗ್ಬೇಕಾಕಿತ್ತು. ಡಾಕ್ಟರ್ SF ಪಾಟೀಲ್ ವೈದ್ಯ ಋಷಿ ಅಂತಾರ ಅವ್ರಿಗೆ. ದೇವ ಮಾನವ ವೈದ್ಯ ಋಷಿ ಅಂತಾರೆ. ಅವರು ಕರ್ಯಾಕ್ ಹೋಗ್ತಿದ್ರು. 5 ಮಿನಿಟ್ ಕಾರ್ ತೊಳ್ಕೊಂಡು ತಾವು ತಮ್ಮ ಸ್ನಾನ ಪೂಜಾ ಎಲ್ಲಾ ಮಾಡ್ಕೊಂಡು ಅವ್ರನ್ನ ಕರ್ಯಾಕ್ ಹೋಗ್ತಿದ್ರು. ಯಾವಾಗರೆ 1-2 ಮಿನಿಟ್ ತಡ ಆದ್ರೆ ನೀ ನಡಿಯಪ್ಪ ಮುಂದದ್ದು ನಾ ಬರ್ತೀನಿ ಅನ್ನೋರು. ಹಿಂಗಾಗಿ ಅವರು ಅಗ್ದಿ ಅಚ್ಚುಕಟ್ಟಾಗಿ ಸೇವಾ ಮಾಡಿದ್ರು. ಅವರು ಸೇವಾ ಅಂತೂ ವರ್ಣಿಸ್ಲಿಕ್ಕೆ ಅಸಾಧ್ಯ ಐತಿ. ಈ ರೀತಿ ನಾವು ಮುಂದ ಅಪ್ಪವ್ರಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಬಂತು. ದೊಡ್ಡ ಅಪ್ಪಾಜಿ ಅವ್ರಿಗೆ ಮುಂಬೈಕ್ ಹೋಗ್ಬೇಕಾಯ್ತು. ಮುಂಬೈಕ್ ಹೋಗ್ಬೇಕಾದ್ರ ಹೋದವ್ರೆಲ್ಲರೂ ನಮ್ಮ ಹಳೆಯ ಇಬ್ರು ಸೇವಕರು ಮತ್ತ ನಾನೊಬ್ಬಕ್ ಹೋಗಬೇಕು. ಸಿದ್ದೇಶ್ವರಪ್ಪವ್ರು ಒಲ್ಲೆ ನಾ ಬಂದ್ರ ತ್ರಾಸ ಆಕತ್ ನಿಮ್ಗ ಅಂದ್ರು. ನನ್ಗೆ ಹೆಂಗ್ ತ್ರಾಸಪ್ಪ, ನಾವು 100 ಮಂದಿ ಹೋಗಿ ನೀವು ಒಬ್ರು ಬಿಟ್ರ ಹೆಂಗ, ನೀವು ನಡೀರಿ ಅಂತ ಹೇಳಿ ಜೋರ ಒಂದಂಗ್ ಕರ್ಕೊಂಡ್ ಹೋದ್ವಿ. ಅಲ್ಲಿ ಹೋದಿಂದ 10 ದಿವ್ಸ ಇದ್ದೆವು ಬಾಂಬೆದಾಗ. ಅಪ್ಪೋದು ಗಂಜಿ ಅದು ಎಲ್ಲ ಅದು ಮುಂದೆ ಅವ್ರಿಗೆ ಮಾತು ಬರೋ ಸ್ಥಿತಿ ಕಾಣಿಸ್ಲಿಲ್ಲ. ಆಮೇಲೆ ಸಿದ್ದೇಶ್ವರಪ್ಪ ಅವ್ರು ಅಂದ್ರು ಸೊಲ್ಲಾಪುರಕ್ಕೆ ಹೋಗಿರು, ಅಲ್ಲೇ ಸಮೀಪ ಹಾಕ್ಯಾರ ಅಂದ್ರು. ಸೊಲ್ಲಾಪುರಕ್ಕೆ ಬಂದಾದ್ರಿಂದ 14 ದಿವ್ಸ ಇದ್ದೀವಿ. ಅಪ್ಪೋರು ಡಾಕ್ಟ್ರು SF ಪಾಟೀಲ್ ಇರ್ಲಿಲ್ಲ ಅಂದ್ರ ಯಾರ ಕಡೆ ಇಂಜೆಕ್ಷನ್ ಮಾಡಿಸ್ಕೊತಿದ್ದಿಲ್ಲ, ಹೊತ್ತಿಗೂ ಏನು ತಗೋತಿದ್ದಿಲ್ಲ, ಗಂಜಿ ಅದು ಏನು ತಗೋತಿರ್ಲಿಲ್ಲ. ಅವ್ರಿಗೆ ದೊಡ್ಡ ಸರ್ಜನ್ ಇದ್ರು ಬಿಜಾಪುರದಾಗ ಹಾಸ್ಪಿಟಲ್ದಾಗ. ಏನ್ರಿ ಡಾಕ್ಟ್ರೆ ನೀವು ಹಿಂಗ್ ಹೋದ್ರ ಈ ಹಾಸ್ಪಿಟ್ಲ್ ಹೆಂಗ್ ನಡಿಬೇಕು ಅಂದ್ರು. ಆಮೇಲೆ ಸಿದ್ದೇಶ್ವರಪ್ಪ ಅವ್ರು ವಿಚಾರ ಮಾಡಿದ್ರು, ಬ್ಯಾಡ ಬಿಜಾಪುರಕ್ಕ ಹೋಗ್ಬಿಡು ನೀನ ಅಂತ ಹೇಳಿ ಬಿಜಾಪುರಕ್ಕನೆ ಬಂದ್ವಿ. ಅಪ್ಪವರು ಬಿಜಾಪುರಕ್ಕೆ ಬಂದಿಂದ 1 ವರ್ಷ ಬಾಳ ಇದು ಆರೋಗ್ಯ ಬಾಳ ಚಲೋ ಆಯ್ತು. ಮಾತುನು ಬರ್ತಾವ ಏನೋ ಅನಿಸ್ತು. ಇದು ಶಿವರಾತ್ರಿ ದಿನ ಶಿವಾನುಭವ ಮಂಟಪದಾಗ ಮಾತು ಬರ್ತಾವ, ನೀವು ಆರೋಗ್ಯ ಚಲೋ ಆಗೈತಿ ಅಂತ ಹೇಳಿ ಅನಿಸಿತ್ತು. ಆ ಶಿವಾನುಭವ ಮಂಟಪದಾಗ ಅಪ್ಪವ್ರಿಗೆ ಮಾತಾಡ್ಲಿಕ್ಕೆ ಬರ್ಲಿಲ್ಲ. ಆಮೇಲೆ ಅವ್ರಿಗೆ ಕಿವಿನ ಈ ದೇಹ ಇಟ್ಕೊಂಡು ಕೂತೀವಿ ಏನೂ ಉಪಯೋಗ ಇಲ್ಲ, ಬರೇ ನನ್ನ ಕಾಯಕ ನಾನು ಸೇವಾ ಮಾಡಾಕ ತಂದಿರ್ತಾವ ಇವು ಎಲ್ಲ ಪೂಜಾ ಅನುಷ್ಠಾನ ಎಲ್ಲ ಬಿಟ್ಟು ಈ ದೇಹ ಬಿಡ್ಬೇಕನ್ನೋದೇ ನಿರ್ಧಾರ ಮಾಡಿದ್ರು. ಆಮೇಲೆ ಅವ್ರು ಏನು ತಗೊಳಬೇಕು ಕುಂತ್ರು ಹೊತ್ತಿಗೆ. ಆಮೇಲೆ SF ಪಾಟೀಲ್ರು ಅಂದ್ರು, ಅಲ್ರಿ ಅಪ್ಪಾಜಿ ಮತ್ತ ನನಗ ಹಾಸ್ಪಿಟ್ಲ್ ಮಾಡಪ್ಪ, ಹಾಸ್ಪಿಟ್ಲ್ ಕಟ್ಟು ಅಂತಿದ್ರಿ. ನಾನು ಹಾಸ್ಪಿಟ್ಲ್ ತಯಾರು ಮಾಡ್ತೀನಿ, ನೀವು ಪ್ರಸಾದ ತಗೋಬೇಕು ಅಂದ್ರು. ಅಲ್ಲಿಂದ ಪ್ರಸಾದ ತಗೊಳಕ್ ಶುರು ಮಾಡಿದ್ರು. ಮತ್ ಸ್ವಲ್ಪ ತಗೊಂಡು 8-10 ಮಂದಾಗ ಪ್ರಸಾದ ತಗೊಂಡ್ರು. ಬಂದ್ರು ಮನೆಗೆ ಕರ್ಕೊಂಡ್ ಬಂದ್ರು ಡಾಕ್ಟ್ರ್ ಅವ್ರನ್ನ ಕರ್ಕೊಂಡ್ ಬಂದು ಇದ್ ಮನಿನೇ ತೆಳಗಿನ ಇದು ಮೇಲಿನ ಮನ್ಯಾಗ ನಾವಿದ್ದೇವಿ. ಮೇಲಿನ ಮನ್ಯಾಗ ತೆಳಗಿನ ಅಂತಸ್ತೆಲ್ಲ ಅವರು ಹಾಸ್ಪಿಟ್ಲ ಪೇಷಂಟ್ಗಳು ಹಾಕಕ್ ಮಾಡಿದ್ರು. ಅವಾಗ ಬಂದ್ರು ಅಪ್ಪವ್ರು ಕರ್ಕೊಂಡ್ ಬಂದ್ರು. ಬಂದು ಅವ್ರ ಪಾದ ಪೂಜೆ ಅದು ಆಯ್ತು. ಮತ್ತ ಅವ್ರನ್ನ ಮೇಲೆ ಎತ್ಕೊಂಡ್ ಬಂದ್ರು. ಅದು ಏನೋ ಮಾವಿನ ಹಣ್ಣು ಬಂದಿತ್ತು, ಸ್ವಲ್ಪ ಪ್ರಸಾದ ಡಾಕ್ಟರ್ ಕಡೆಯಿಂದ ಪ್ರಸಾದ ತಗೊಂಡ್ರು. ಕಡಿ ಪ್ರಸಾದ ಅದು SF ಪಾಟೀಲ್ರ ಕಡೆಯಿಂದ ಕಡಿ ಪ್ರಸಾದ ತಗೊಂಡು ಅವರು ಮುಂದೆ ತಗೊಳ್ಳಿಲ್ಲ. ಯಾರು ಏನ್ ಹೇಳಿದ್ರು ತಗೊಳ್ಳಿಲ್ಲ. ಹೇಳ್ಬೇಕು 85ನೇ ಇಸ್ವಿಯಾಗ ಅವ್ರಿಗೆ ಆಗಿತ್ತು ಅಷ್ಟು.
83 ವಯಸ್ಸಾಗಿತ್ತು. ದೇಹ ಬಿಟ್ರು ಅಪ್ಪ ಅವ್ರ ಅವಾಗ. ನಮ್ಗೆ ಡಾಕ್ಟರ್ 93 ಅವ್ರು ಹೋದ್ರು. ಅಪ್ಪ ಅವ್ರೆ ನಮ್ಗೆಲ್ಲ ಆಸ್ತಾಯಿ. ಮುಂದ 8 ವರ್ಷಕ್ಕೆ ಡಾಕ್ಟ್ರು ಹೋದ್ರು. ಅಕಸ್ಮಾತ್ ಆಪರೇಷನ್ ಮಾಡಿ ಹಾಕಿದ್ರು. ಬೇಂದಾಗ ಅಟ್ಯಾಕ್ ಆಯ್ತು ಅವ್ರಿಗೆ. ಬಾಳ ಹೇಳ್ಬೇಕು. ಅಟ್ಯಾಕ್ ಆಗಿ ಅವ್ರು ಹೋದ್ರು. ಹೋದ್ಮೇಲೆ ಸಿದ್ದೇಶ್ವರಪ್ಪ ಅವರು ಪೂರ್ತಿ ಜವಾಬ್ದಾರಿ ಹೊತ್ತರು. ಡಾಕ್ಟ್ರಿಗೆ 3 ಮಂದಿ ಹೆಣ್ಮಕ್ಳು, 2 ವರ್ಷದ ಗಂಡು ಹುಡುಗಿತ್ತು. ಅದೇ ಅವಾಗ ಹುಟ್ಟಿದ್ದವ. ಅವ್ರೆಲ್ಲಾ ಜವಾಬ್ದಾರಿ ಹೊತ್ತು ಇಲ್ಲಿ ತನ ಅವ್ರ ಮಾರ್ಗದರ್ಶನದಲ್ಲೇ ಎಲ್ಲ ಹೊಂಟೈತ್ರಿ. ಯಾವತ್ತೂ ಕೊರತೆ ಆಗಿಲ್ಲ. ಅವ್ರೇನ್ ಡಾಕ್ಟರ್ ರೊಕ್ಕ ಮಾಡಿಟ್ಟಿದ್ದಿಲ್ಲ. ಆದ್ರೂನು ಮನಿ ಸಂಸಾರ ತಾನಾಗಿ ನಮ್ಮದು ಮುಕ್ಕುತ್ತ ಹೋಯ್ತು. ಮಕ್ಕಳೆಲ್ಲ MBBS ಡಾಕ್ಟರ್ ಆದ್ರು. ಹಳೇದೇರು ಡಾಕ್ಟರ್ ಆದ್ರು. ಎಲ್ಲ ಅಪ್ಪವ್ರು ಇಲ್ಲಿವರೆಗೂ ಅವ್ರದ ಕೃಪೆಯಿಂದ ನಡೆದೈತಿ ನಮ್ದು. ಅಲ್ಲಿಂದ ಒಬ್ರು ಅಲ್ಲೇ ಹೋಗಿರ್ತಕ್ಕದ್ದು. ಎಲ್ಲಿ ನೀವು ಹೋಗ್ಬಾರ್ದು, ಅದು ದೊಡ್ಡ ಪುಣ್ಯಕ್ಷೇತ್ರ ಆಕತಿ, ಅಲ್ಲೇ ಇರಿ ನೀವು ಅಂತ ಹೇಳಿದ್ರು. ಆಯ್ತ್ರಿಪ್ಪ ಅಂತಂದೆ ನಾನು. ಇಂಜಿನಿಯರ್ ಅಂದ್ರು. ಅದಂಗ್ರಿಪ್ಪ ಅವ್ರಿಗೆ 90 ವರ್ಷ, ಈಗ 4 ವರ್ಷದ ಹಿಂದ ಅಂತಿದ್ರು ಅವ್ರು. 90 ವರ್ಷ ಮತ್ತ ಡಾಕ್ಟ್ರು ಅದು ಬೇಕಾಗ್ತೈತಿ ಅಂದ್ರು. ಎಲ್ಲಾ ಡಾಕ್ಟ್ರು ಅಲ್ಲೇ ಬರ್ತಾರ ಹೋಗ್ ಅಂದ್ರು ಸಿದ್ದೇಶ್ವರ ಅಪ್ಪಾಜಿ ಅವರು. ಆಮೇಲೆ ನಿಜವಾಗಿನೂ ನನಗ ಏನೋ ಒಂದು ಇದು ಆಯ್ತು. ಕುರು ಏನೋ ಆಯ್ತು. ಏನ್ ಮಾಡ್ಬೇಕು ನನ್ನ ಮೊಮ್ಮಕ್ಕಳೆಲ್ಲ ಡಾಕ್ಟರ್ ಅದಾರ. ಅಮ್ಮ ಇನ್ನ ಗದ್ದಕ್ಕಾಗೈತಿ, ಇನ್ನ ತಲೆ ಕಣ್ಣಿಗೆ ಬರ್ತೈತಿ, ನೆತ್ತಿಗೆ ಹೋಯ್ತಂದ್ರ ಬಸ್ ಏನೋ ನಾವು ಯಾವ ಡಾಕ್ಟ್ರು ಕೂಡಿ ಏನೂ ಮಾಡಕ್ ಆಗೋದಿಲ್ಲ. ಮನಿಗ್ ಬರಬೇಡ, ಊರಾಕ್ ಬರಬೇಡ. ಊರ್ ಹೊರಗೆ ಒಬ್ಬರದು ಹಾಸ್ಪಿಟ್ಲ್ ಐತಿ, ಅಲ್ಲೇ ಅದನ್ನ ಓಪನ್ ಮಾಡ್ತಾರ, ಬಸ್ ತೆಗಿತಾರ, ನೀ ಈ ಕಡೆಯಿಂದ ಈ ಕಡೆ ಬಾ ಅಂದ್ರು. ಆಯ್ತು. ಈಗ ಸಂಜೆ ಆಗೈತಿ, ಮುಂಜಾನೆ ನೋಡುನು ಅಂದೆ. ಅಪ್ಪ ನಿಮ್ ಜಾಗ ಬಿಟ್ಟು ಎಲ್ಲಿ ಹೋಗ್ಬೇಡ ಅಂದಿದಿ, ನಾ ಹ್ಯಾಂಗ ಹೋಗ್ಬೇಕಪ್ಪ, ಏನೇನ್ ಮಾತು ಮೀರಿ ಅಂತ ನಾ ಯೋಚನೆ ಮಾಡ್ಕೊತ ಮಲಗಿದ್ದೆ. ಅದು ಏನು ಕುರು ಕರಿಗ್ ಹೋಯ್ತು, ಒಡೆದ್ ಹೋಯ್ತು ತಿಳಿಲಿಲ್ಲ. ಅದು ಅಲ್ಲೇ ಇದು ಆಗಿ ಹೋಯ್ತು. ಇದು ಒಂದು ದೊಡ್ಡ ಪವಾಡನೆ. ಅನೇಕ ಪವಾಡಗಳು ಅಂತಿರೋ, ಅನುಭವಗಳಂತಿರೋ, ಇಂಥ ಜೀವನದಲ್ಲಿ ಬಹಳ ನಡೆದ ಘಟನೆಗಳು ಬಹಳ ಅದಾವ. ಆಯುಷ್ಯ ತುಂಬಾ ಅವರೊಂದಿಗೆ ಪ್ರಯಾಣ ನಮ್ಮದು. ಅದು ಇಲ್ಲಿ ಬಂದಿಂದು ಅನೇಕ ಕಾರ್ಯಕ್ರಮಗಳಾಗ್ತಾವ. ಇಲ್ಲಿ ಪುಸ್ತಕ ತೋರಿಸ್ರಿ, ನೀವು ಬರ್ದದ ಪುಸ್ತಕ ತೋರಿಸ್ರಿ. ಇದು ಹಾಡ ಹೊತ್ತಿಗೆ 1, 2 ಭಾಗ ಅದಾವ. ಒಂದೀಟ್ ತೋರಿಸ್ರಿ ಕ್ಯಾಮ್ರಾ. ಶ್ರೀಗಂಧ ಅಂತ ಒಂದು ತೋರಿಸ್ರಿ, ಎಲ್ಲಾ ತೋರಿಸ್ರಿ. 5 ಪುಸ್ತಕ ಅಲ್ರಿ ಒಟ್ಟ? ಹ್ಞೂನ್ರಿ. ತೋರಿಸ್ರಿ ಹಂಗ. ಇದನ್ನ ಸಿದ್ದೇಶ್ವರ ಅಪ್ಪಾಜಿ ಅವರ 60ನೇ ವರ್ಷಕ್ಕೆ ಬರೆದಿದ್ದೀನ್ರಿ. ಒಂದಿಟ್ ತೋರಿಸ್ರಿ, ಮುಂದಿಡ್ರಿ. ಹಾ ಹಾ, ಎಲ್ಲಾ ತೋರಿಸ್ರಿ ಅಪ್ಪ. ಇದು ಬಹಳ ಮೆಚ್ಕೊಂಡ್ರಿ ಸಿದ್ದೇಶ್ವರಪ್ಪ ಅವರು. ಬಹಳ ಚಂದ ಆಗ್ಯದ ಅಂದ್ರು. ಇದು ಹಾಡ ಹೊತ್ತಿಗೆ 1ನೇ ಭಾಗ 2ನೇ ಭಾಗ. ಅಪ್ಪ ಅವ್ರ 75ನೇ ವಯಸ್ಸಿಗೆ, ಗುರುದೇವ ಮಲ್ಲಿಕಾರ್ಜುನ ಅಪ್ಪಾಜಿ ಅವ್ರದ್ದು 75ನೇ ವಯಸ್ಸಿಗೆ ಇವನ್ನ ಒಂದಿಟ್ ಚಲೋ ನಂಗೆ ತೋರಿಸ್ರಿ, ಕಾಣ್ಲಿ. ಏನ್ರಿಪ್ಪ ಚಲೋ ಕಾಣ್ಲಿ ರೀ, ಪುಸ್ತಕ ಕಾಣ್ಲಿ ಅಂತ. ಹಾ ಆಯ್ತು. ಮತ್ತೆ ಇನ್ನೊಂದ್ರಿ ಅವನ್ ಮೇಲೆ ಶ್ರೀಗಂಧ ಅಂತ ಹೇಳಿ ಯಾರೋ ಒಬ್ರು ಶ್ರೀಗಂಧ ಅಂತ ಹೇಳಿ ಬರ್ದಾರ್ರಿ. ತೋರ್ಸ್ರಿ. DP ಕೊಟ್ಟಿಗೆ ಅವರು. ಕೊಟ್ಟಿಗೆ ಅಂತ DP ಕೊಟ್ಟಿಗೆ ಇದೆ ರೀ ಪುಸ್ತಕ. ನೋಡ್ರಿ, ನಾವ್ ಸಿದ್ದೇಶ್ವರ ಅಪ್ಪಾರ್ನ ನೋಡಿದಂಗ ಆತತಿ ಈಗ. ಅವ್ರೆ ಇಲ್ಲಿ ಬಂದವ್ರಿಗೆ ಹಂಗೆ ಅನಸ್ತೈತ್ರಿ. ಇಲ್ಲಿ ಅವ್ರು ಸಾಕ್ಷಾತ್ ಅದಾರಂತ ಅನಸ್ತೈತಿ. ಅಲ್ಲ, ನಮಗೀಗ ಅಲ್ಲೇ ಅಪ್ಪಾರ್ ಪಾದ ತಳದಾಗ ಕುಂತೇವ ಅನ್ಸಾಕತ್ತತ್ರಿ. ಆಮೇಲೆ ಇದನ್ನ ಓದಾಕ್ ಹತ್ತಿದ್ರಂತ ಮೈಸೂರಾಗ. ಮೈಸೂರಾಗ ಓದಾಕ್ ಹತ್ತಿದ್ರಂತ ಒಬ್ರು ಸ್ವಾಮಿಗಳು. ಅದನ್ನ ನೋಡಿ ಶಿವಣ್ಣ ಅವರು, ಡಾಕ್ಟರ್ R ಶಿವಣ್ಣ ಅಂತ್ರಿ, ಶರಣರ ಚರಿತ್ರೆಗಳನ್ನೇ ಮುದ್ರಿಸ್ತಾರಂತ. ಅವ್ರು ನೋಡಿ ಆ ಶ್ರೀಗಂಧದಾಗಿಂದ ನೋಡಿ ಅವರು ನಂದು ಬರ್ದಾರ್ರಿ. ಕೊನೆ ಪುಟದಾಗ 101ನೇ ಶಿವಶರಣೆ ಅಂತ ಹೇಳಿ ಬರ್ದಾರ್ರಿ ಅವರು. ಅದನ್ನ ನೋಡಿ ಅಪ್ಪಗಳು ಬಹಳ ಸಂತೋಷ ಪಟ್ರು. ನಮ್ಮ ಆಶ್ರಮದವ್ರೆ
101ನೇ ಶಿವಶರಣೆ ಪುಸ್ತಕ ಎಷ್ಟು ಹೆಮ್ಮೆ ವಿಷಯ. ಹೆಮ್ಮೆ ಜ್ಞಾನ ಯೋಗ ವಿಷಯ. ಹೊರಮುಖದ ದೊಡ್ಡ ಜನರಲ್ ಹೆಮ್ಮೆ. ಬಾಡಿ ಮೀಟಿಂಗ್ ಇತ್ತು. ಹಾ. ಒಂದು 100-180 ಮಂದಿ ಕೂಡಿತ್ತು. ಎಲ್ಲರೂ ಹ್ಮ್ ಸಿದ್ದೇಶ್ವರಪ್ಪ ಅವರು ಬಹಳ ಹೆಮ್ಮೆಯಿಂದ ಹ್ಮ್ ಅಲ್ಲಿ ಕುಂತಾರಲ್ಲ ಗೌಡ್ತಿಯರು. 101ನೆಯ ಹೆಸರು ನೋಡು, 101ನೇ ಶಿವಶರಣಿ ಹೆಮ್ಮೆ ಅಂತ ಎಷ್ಟು ಬಹಳ ಅಂದ್ರ ಬಹಳ ಆನಂದ ಪಟ್ರಿ, ಬಹಳ ಆನಂದ ಪಟ್ರು ಸಿದ್ದೇಶ್ವರಪ್ಪಾಜಿ ಅವರು ಈ ಪುಸ್ತಕ ಈ ಪುಸ್ತಕ ರೀ. ನಮಗ್ ಗೊತ್ತು ಇದ್ದಿದ್ದಿಲ್ಲ, ಅವ್ರು ಕಳಿಸ್ಕೊಟ್ರು ಶಿವಣ್ಣ. ಹ್ಮ್ 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 ಯಾರ್ರಪ್ಪ ನೀವು ಅಂದೆ. ಅಮ್ಮ ನಿನ್ ಪುಸ್ತಕ ಸಿಕ್ಕಿತ್ತು, ನನಗೆ ಹೆಚ್ಚಿಗೆ ಬರೀದ ಆಗ್ಲಿಲ್ಲ, ಹ್ಮ್ ಇಷ್ಟೇ ಬರ್ದಿನಿ ಅಂತ ಹೇಳಿ ಅವ್ರು ಕಳ್ಸಿದ್ರಿ. ಅದು ಬಟ್ಟಿ ನೇಯ್ಬೇಕಾದ್ರೆ ಒಂದು ಉದ್ದೇಳಿ ಒಂದು ಅಡ್ಡೇಳಿ ಹಾಕ್ತಾರಲ್ಲ, ಹಂಗ ಅವ್ರ ಜೀವನದ ಜೊತೆಗೇನೆ ನಮ್ಮದು ಸಾಗಿ ಬಂದೈತ್ರಿ. ಇಲ್ರಿ ನಿಮ್ ಮಾತು ಕೇಳ್ತಿದ್ರೆ ನಾವು ಸಿದ್ದೇಶ್ವರ ಅಪ್ಪರು ಮಾತಾಡಕತ್ತಾರನೋ ಅಂತ ಅಷ್ಟು ಆನಂದ ಆಗತೈತ್ರಿ ನಮ್ಗೆ. ಬಹಳ ಅದ್ಭುತ. ಒಂದ್ ಪತ್ರನೂ ಬರ್ದಿದ್ರಿ ನನಗ ಹಾ 53ನೇ ಇಸ್ವಿಯಾಗ. ಹಾ ಓ ಜನನಿ ಅಂತ. ಬಹಳ ಅವರು ಹಿರಿಯರಿಗೆ ತಮ್ಮ ಸೇವಾ ಮಾಡಿದವ್ರಿಗೆ ಎಲ್ಲರಿಗೆ ಬಹಳ ಗೌರವ ಕೊಡ್ತಿದ್ರು, ತಂದೆ ತಾಯಿ ಸ್ಥಾನ ಕೊಡ್ತಿದ್ರು. ಯುವಕ ಯುವತಿಯರಿಗೆ ಸೋದರ ಭಾವವನ್ನು ತೋರ್ಪಡಿಸ್ತಿದ್ರು. ಬಹಳ ಅಂತಃಕರಣ ಮೂರ್ತಿರಿ ಅವರು. ಯುಗ ಪುರುಷರ್ರಿ. ಅವ್ರು ಹುಟ್ಟಿದಾಗ ನಾವು ಹುಟ್ಟಿದೆವು, ಏನೋ ಅಲ್ಪ ಸ್ವಲ್ಪ ಸೇವಾನು ಸಿಕ್ತು. ಬಹಳ ಆನಂದ ಅಂದಿದ್ರು. ಒಮ್ಮೆ ಅವು ಶೀತಗಣನ ಬಾಳ ಕೆಮ್ತಿದ್ರು. ಅವರು ಗುಳಿಗೆ ಔಷಧ ಅಂತೂ ಎಂದೂ ತಗೋತಿದ್ದಿಲ್ಲ, ಅವ್ರು ಎಂದೂ ತಗೊಳ್ಳಿಲ್ಲ. 3 ಸರಿ ಅದು ಕಾಲ ಫ್ರಾಕ್ಚರ್ ಆದ್ರೂ ತಗೊಳ್ಳಿಲ್ಲ. ಅದಕ್ಕ ನಾವು ಅವ್ರನ್ನೆಲ್ಲ ಶೀತ ಆಗ್ತದ ಕೆಮ್ತಾರಂತ ಕೈಯನ್ನ ತೆಗೆದು ಎತ್ತಿ ಇಡ್ತಿದ್ದೆವು. ಯಾಕ ಅಂತ ಕೇಳ್ತಿದ್ರು. ಕೆಮ್ತಿರಿಯಪ್ಪ ನಮ್ಮ ನೋಡುದಾಗಂಗಿಲ್ಲ. ನಾನು ಒಂದ್ಸಲ ಏನಂದ್ರ ನಾಳೆ ವಿಶ್ವವ್ಯಾಪಿ ಆಕಿನಲ್ಲ, ಅವಾಗ ಏನ್ ಮಾಡ್ತೀರಿ ಅಂತ ಕೇಳಿದ್ರು. ತಿಳಿಲಿಲ್ಲ ನನಗ. ಬುದ್ಧಿವಂತರಾದ್ರೆ ಏನ್ರ ಕೇಳ್ತಿದ್ರ ಏನ. ವಿಶ್ವವ್ಯಾಪಿ ಬಿಟ್ಟು ಆದ್ರೆ ಇಷ್ಟೇ, ಬಿಟ್ಟು ಆದ್ರೆ. ನನಗೆ ಬಹಳ ಆಶ್ಚರ್ಯ ಸಂಗತಿ ಅಂದ್ರೆ ನಿಮ್ಗೆ ಟಿಬಿ ಆಗಿತ್ತು, ಟಿಬಿ ಗುಣ ಆಯ್ತಲ್ರಿ. ಇಲ್ಲಿವರೆಗೂ ನನಗೆ ಬಹಳ ಆಶ್ಚರ್ಯ ಆತ್ರಿ ಅದು. ಹೌದ್ರಿ. ಉಳಿದ ಆಯುಷ್ಯ ನಾನು ಸೇವಾದೊಳಗ ಮಾಡ್ಬೇಕಂತ ನಿರ್ಧಾರ ಮಾಡ್ಬಿಟ್ಟಿನ್ರಿ. ಅಲ್ರಿ ಅದೊಂದು ಪವಾಡ ತರ ಆತ್ರಿ. ಯಾಕಂದ್ರೆ ಡಾಕ್ಟರ್ ಕೈ ಚೆಲ್ದಾಗ ಅಪ್ಪಾರ್ದು ಹೇಳ್ತಿದ್ದಕ್ಕೆ ಟಿಬಿ ಹೋತ್ ಅನ್ನೋದು ಬಹಳ ಅದ್ಭುತವಾದ ಒಂದು ಇದು ಪವಾಡ ಅನ್ನೋದು ಸರಿ. ಹೌದ್ರಿ ಹೌದ್ರಿ. ಅಲ್ಲ ನೀವು ಜೀವಂತ ಸಾಕ್ಷಿ ಅದಿರಿ. ಯಾಕಂದ್ರೆ ಹೌದು, ಜೀವಂತ ಸಾಕ್ಷಿ. 95 ವರ್ಷ ತನ ಬದುಕಿನ್ ನೋಡ್ರಿ ಅಪ್ಪ. ಅಲ್ರಿ ಟಿಬಿ ಆದವ್ರು ಅವಾಗ ಹೋಗ್ಬಿಡ್ತಾರ್ರಿ. 95 ವರ್ಷದನ್ನ ಬದುಕಿದಿರ ಅಂದ್ರೆ ದೊಡ್ಡ ಪವಾಡ್ರಿ. ಅವಾರ ಇದು ದೊಡ್ಡ ಪವಾಡ್ರಿ, ದೊಡ್ಡ ಪವಾಡ್ರಿ. ಇದು ದೇವರ ಆಯುಷ್ಯ ರೀ ಅವ್ರಿಗೆ. ಅದು ದೇವರ ಕೊಟ್ಟ ಐಶ್ವರ್ಯ ಅದು. ಇಲ್ಲಿ ಹೌದ್ರಿ 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 ಹೌದ್ರಿ. ಬಹಳ ಬಹಳ ಆನಂದ ಆತ್ರಿ ತಮ್ಮ ಹತ್ರ ಮಾತಾಡಿ. ನಮಗೆ ಸಿದ್ದೇಶ್ವರ ಅಪ್ಪ ಅವ್ರ ಪ್ರವಚನವನ್ನು ಕೇಳೇವಿ. ಎಲ್ಲಾ ಹೆಚ್ಚು ಕಡಿಮೆ ಅಪ್ಪರ ಪ್ರವಚನ ಕೇಳಂಗ ಆತ್ರಿ. ಅವರು ಅದ್ಭುತ ಯುಗ ಪುರುಷರ್ರಿ. ಅವರು ಬಹಳ 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 ಅದ್ಭುತ ರೀ. 3 ಜನ್ಮದ ಭವಿಷ್ಯ ಮೊದಲ ಗೊತ್ತಾಕಿತ್ತಂತ್ರಿ ಅವ್ರಿಗೆ. ಗೊತ್ತಾಗ್ತಿತ್ತು, ಹೇಳ್ತಿದ್ರು ಒಬ್ರು. ಬಾಳ ಹೊತ್ತಾಯ್ತೇನ್ರಿ? ಟೈಮ್ ಆಯ್ತು. ಮಾತಾಡ್ರಿ, ಅವಾಗ ಮಾತಾಡ್ರಿ. ಎಂತ ಜನ್ಮದ ಭವಿಷ್ಯ ಅವ್ರಿಗೆ ತಿಳಿತಿತ್ತು, ಆದ್ರೆ ಯಾರಿಗೆ ಹೇಳತಿದ್ದಿಲ್ಲ. ಒಂದ್ಸಲ ಒಂದು ಹಿಂದ ಸಾಧಕ ನಿಲಯಗಳು ಕಟ್ಸಿದ್ರು. ಇವತ್ತ ಅಲ್ಲೇ ಓಪನಿಂಗ್, ಅಲ್ಲೇ ಊಟ ಮಾಡೋಣ ನಡ್ರಿ ಎಲ್ಲಾರು ಅಂತ ಹೇಳಂದ್ರು. ಎಲ್ಲ ನಮ್ಮ ರೊಟ್ಟಿದು ಅದು ಎಲ್ಲ ಕಟ್ಕೊಂಡು ಹೋದೆ. 1-2-3 ಮಂದಿ ಹೆಣ್ಮಕ್ಳು ಅವ್ರು ಒಟ್ಗಳು. ಅದು ಎಲ್ಲ ದೊಡ್ಡ ಅಪ್ಪಾಜಿ ಅವ್ರ ಫೋಟೋ ಇಟ್ಟಿದ್ರು, ಮುಂದ ದೀಪ ಹಚ್ಚಿಟ್ಟಿದ್ರು, ಎಡಿ ಮಾಡಿಟ್ಟಿತ್ತು. ಅಲ್ಲಿಂದ ಈ ಎಡಿ ಯಾರಿಗ್ ಕೊಡ್ಬೇಕು ಅಂತ ಕೇಳಿದ್ರು ಸಿದ್ದೇಶ್ವರ ಅಪ್ಪಾಜಿ ಅವರು. ಯಾರಿಗ್ರಿಪ್ಪ ಯಾರಿಗೆ ಅಂತ ಹೇಳಿ ಅಂದು ಕಡಿಕ ಇಷ್ಟ್ಲಿಂಗ ದೇವ್ರಂತ ಒಬ್ಬರು ದೊಡ್ಡವ್ರು, ಅವ್ರು ನಮ್ಮ ಆಶ್ರಮದಾಗ ಶಿಷ್ಯರು, ಅವರಿಗೆ ಕೊಡ್ಬೇಕ್ರಿಪ್ಪ ಅಂತಂದ್ರು. ಯೋಗ್ಯ ಹೇಳಿದೆ ನೋಡನಿ ಅಂತ ನನ್ನ ಅಪ್ಪೋರ್ ಕೈಯಾಗ ಆ ತಾಟ್ ಒಯ್ದು ಕೊಟ್ಟರಿ. ಆ ತಾಟ್ ಒಯ್ದು ಕೊಡ್ರನ ನಾನು ಶರಗೊಡ್ಡಿ ಏನಂದೆ, ನನ್ನ ಆತ್ಮ ಇರೋ ಕರೆಗೆ ಹೋಗುವವರೆಗೂ ತಮ್ಮ ಸೇವೆಯಲ್ಲೇ ಇರ್ಬೇಕು ನಾನು, ಹಂಗ ಕೊಡ್ರಿ ನಂಗ ಪ್ರಸಾದ ಅಂದೆ. ನನ್ನ ಕೊಟ್ರು ನನಗೆ. ನಾವು ಏನ್ ಪುಣ್ಯ ಮಾಡಿದ್ವಿ ತಮ್ಮ ಮಾತು ಕೇಳಕ್ಕೆ.
ಶಂಕರ್ ದೇವ್ನವ್ರ ಅಪ್ಪಾರು ನಮಗ ನಿಮ್ಮ ದರ್ಶನ ಮಾಡೋ ಭಾಗ್ಯವನ್ನ ಕೊಟ್ರು. ಮೊದ್ಲು ಅವ್ರಿಗೆ ಶರಣಾರ್ಥಿ ಹೇಳ್ಬೇಕು. ಅಲ್ರಿ ಶಂಕರ ದೇವನೂರವ್ರು ತಾವು ಎಂತ ತ್ಯಾಗ ಮಾಡ್ಯಾರಿ, ಅಂತ ತ್ಯಾಗಕ್ಕನ ಅವ್ರ ಆಶೀರ್ವಾದ ಸಿಗ್ತೈತಿ. ಹೌದು. ಸಿದ್ದೇಶ್ವರ ಅಪ್ಪಾಜಿ ಅವ್ರು ನನಗ್ ಹೇಳ್ಯಾರವ್ವ, ನಿನ್ನ ಆನಂದದಿಂದ ಇಡಾಕ್ ಹೇಳ್ಯಾರ, ನನಗ ನಿನ್ನ ಆನಂದದಿಂದ ಇಡಾಕ್ ಹೇಳ್ಯಾರ ಅಂದ್ರು. ಬಂದ್ರಿ ಇಲ್ಲಿಗೆ ಬಂದು ಅವ್ರದ್ದು ಹೇಳಾಕ ಸಾಧ್ಯ ಐತಿ ಬಿಡ್ರಿ. ಬಹಳ ಅದ್ಭುತ ತಪಸ್ಸು. ನೂರಾರು ಜನ ದೊಡ್ಡ ದೊಡ್ಡ ದಿಗ್ಗಜ ಜನರನ್ನ ಎಂತಿಂತ ಮೂರು ದೇಶದ ಜನರನ್ನೆಲ್ಲ ಅವ್ರನ್ನ ತಂದು ಮಾತಾಡಿಸ್ತಾರೆ. ಅವ್ವ ನೀ ಮಾತಾಡ, ಅವ್ವ ನೀ ಮಾತಾಡ. ಮುತ್ತುರಾಮನ ಕರ್ತೃಗಳು KC ಶಿವಪ್ಪನವ್ರು. ಅವರು ಇವ್ರು ಎಲ್ಲಾ ದೊಡ್ಡವರೆಲ್ಲ ಫೋನ್ ಮೇಲೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸಂಗೀತಗಾರ ಪಶ್ಚಿಮ ಬಂಗಾಳದ CM ಅಂತ ಅವನ್ ಜೋಡಿ ಮಾತಾಡ್ಸಿದ್ರು. ಹೌದ್ರಿ. ಹ್ಞೂನ್ರಿ. ಕಾರ್ಮಕ್ಕ ಅವ್ರ ನೀವು ಕ್ಯಾಮ್ರಾ ಮುಂದೆ ಬರ್ರಿ ಅಕ್ಕ. ಅವ್ರ ಬರ್ರಿ, ನೀವು ಕುಂಡ್ರಿ ನೀವು ಬರ್ರಿ. ಹಾ ನೋಡ್ರಿ, ರೂಪಾ ಅಂತ ಹೇಳಿ ಮೊನ್ನೆ ಇದಕ್ ಹೋಗಿ ಬಂದ್ರಲ್ರಿ, ನಾಸಾ ಇದ್ರಾಗ ಚಂದ್ರ. ಹೌದ್ರಿ. ಹಾ ಆ ತಂಗಿಯನ್ ಮಾತಾಡ್ಸಿದ್ರು. ಆಮೇಲೆ ಇಲ್ಲಿ ಕೊಳ್ಳೇಗಾಲದ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ರು. ಕುಮಾರ ನಿಜಗುಂಡ್ರದ್ದು ಅಣ್ಣನ ಮಗಳಲ್ಲ, ಅಣ್ಣನ ಮಗಳು ಮೊಮ್ಮಗ ಎಲ್ಲಾರನ್ನು ಕರ್ಕೊಂಡ್ ಬಂದಿದ್ರು. ಅವ್ರ ಒಂದ್ 100 ಮಂದಿ ಭಾಳ ಕಿಮ್ಮತ್ತಿನ ಮಂದಿನೇ ಬಂದಿತ್ರಿ ಎಲ್ಲಾರು. ದೇವರಿಗೆ ಇನ್ಯಾವ ಕಣ್ಣಿಗೆ ಅಪ್ಲಿಕೇಶನ್ ಹಾಕ್ಬೇಕು. ನಾವು ಈ 2 ದೇವತೆಗಳನ್ನ ನಾವು ಕಾಣಕತ್ತೀವಿ, ಅದ್ರ ಜೊತೆ ಸಿದ್ದೇಶ್ವರ ಅಪ್ಪಾರ್ ಫೋಟೋ. ಬಹಳ ನಮ್ಗೆ ಆನಂದ ಆತ್ರಿ ಇವತ್ತ. ಇದು 2 ವರ್ಷಕ್ಕೆ 2 ಸಲ ಸತ್ಸಂಗ ನಡಿತೈತ್ರಿ. ನಾವು ಆನ್ಲೈನ್ ಸತ್ಸಂಗದಾಗ ಜಾಯ್ನ್ ಆಗಿದ್ದೀವಿ. ಅವ್ರು ಎಲ್ಲರೂ ಕೂಡಿ ಬಂದು ಇಲ್ಲೇ ಕಾರ್ಯಕ್ರಮ ಮಾಡ್ತಾರ್ರಿ. ಒಂದು ರಥಸಪ್ತಮಿ ದಿನ ನಾವು ಬಂದು ಓಪನಿಂಗ್ ಸೆರೆಮನಿ ಆದ ದಿನ ಒಂದು, ಮತ್ತು ಇಬ್ರು ಅಪ್ಪವ್ರದ್ದು ಜಯಂತಿ ಉತ್ಸವ ಮಾಡ್ತಾರೆ. ಹಿಂಗಾಗಿ 2 ಕಾರ್ಯಕ್ರಮ ಇಲ್ಲಿ ವರ್ಷಕ್ಕೆ 2 ಆಗೇ ಆಗ್ತಿದ್ದು. ಮೊನ್ನೆ ದೇವನೂರ ಅಪ್ಪವ್ರು ಬಂದು ಅವರು ಒಂದು ಚಂದ ಕಾರ್ಯಕ್ರಮ ಮಾಡಿದ್ರು. ಇಲ್ಲಿ ಸತ್ಸಂಗ ನಡಿತೈತಿ, ಭಜನೆ ನಡಿತೈತಿ. ಮಹೇಶ್ ತೇರ್ದಾಳ್ ಅನ್ನೋರು ದಿನ ಆನ್ಲೈನ್ ಸತ್ಸಂಗದಾಗ 100 ಮಂದಿನ ಕೂರ್ಸಿರ್ತಾರು. ಬಹಳ ಸುಂದರವಾಗಿ 5 ವರ್ಷ ಆಯ್ತು. ದಿನ ಅವ್ರೆಲ್ಲಾ ನಿದ್ದಿ ಬಿಟ್ಟು ಎಲ್ಲಾ ಬಿಟ್ಟು ನಸಿಕ್ನ 4ಕ್ಕೆ ಎದ್ದು ಇಬ್ರು ಅಪ್ಪಗಳು ಪ್ರವಚನ ಕೇಳಿಸ್ತಾರಿ. ಇದ್ರ ಕ್ಯಾಸೆಟ್ನಾಗಿಂದು ಕೇಳಿಸಿ ಎಲ್ಲಾರು ಬಹಳ ಚರ್ಚೆ ಇದು ಆನಂದವಾಗಿ ಕಳೀತೀವ್ರಿ. ಮುಂಜಾನೆ 10 ತಾಸು ಹಿಂಗೆ ಅವ್ರು ಬಂದ್ ಕಾರ್ಯಕ್ರಮ ಮಾಡ್ತಾರ್ರಿ. ಬಹಳ ಸುಂದರ ಕಾರ್ಯಕ್ರಮ ಆಗ್ತಾವ. ಸತ್ಸಂಗ ನಡಿತೈತಿ, ಭಜನೆ ನಡಿತೈತಿ. 400-500 ಮಂದಿ ತನ ಕೂಡಿರ್ತಾರ ಒಮ್ಮೊಮ್ಮೆ. ಅವ್ರ ಎಂತವ್ರಿ PSIಗಳು ಎಳ್ನೀರ್ ಕಾಯಿ ತಂದು ಎಲ್ಲರಿಗೆ ಕುಡಿಸ್ತಾರಿ. ತಾವೇ ತಮ್ಮ ಕಡೆಯಿಂದ. ನಮ್ ರೊಕ್ಕ ಕೊಡಕ್ ಬರ್ತಾರ, ನಾವ್ ತಗೊಳುದಲ್ಲ ರೊಕ್ಕ. ನಾವ್ ಬಂದವ್ರಿಗೆ ಪ್ರಸಾದ ಕೊಡುದ ನಮ್ ಧರ್ಮದ ಪ್ರಸಾದ. ನಾವ್ ಕೊಡಂಗಿಲ್ಲ, ಅಪ್ಪವ್ರು ಮಾಡಿಸ್ತಾರ. ಅದು ಪ್ರಸಾದ ತಗೊಂಡ್ ಹೋಗ್ರಿ ಅಂತೀವಿ. ಅವ್ರು ಒಬ್ರು ಕಬ್ಬಿನ ಹಾಲು ತಂದು 2 ಸಲ ತಮ್ಮ ಕಬ್ಬ ಮಿಷನ್ ಎಲ್ಲಾ ತರ್ತಾರ್ರಿ. ನಾವೇನ್ ಪೇಪರ್ನ್ಯಾಗ ಹೇಳಂಗಿಲ್ಲ, ಪಾಂಪ್ಲೆಟ್ ಹಂಚಂಗಿಲ್ಲ. ಈ ಸತ್ಸಂಗದಿಂದ ಒಬ್ರಿಗೊಬ್ರು ತಾವೇ ಮಾತಾಡ್ಕೊಂಡು ತಾವೇ ಬರ್ತಾರ್ರಿ. ಒಂದು 3 ಕಾರ್ಯಕ್ರಮ ದೊಡ್ಡವಾಕವ. ಈಗ ದೇವನೂರ್ ಶರಣರು ಬರ್ತಾರಲ್ರಿ, ಇವು ಹೆಚ್ಚು ಇನ್ನ ಕಾರ್ಯಕ್ರಮ ಹಾಕೋತ ಹೋಗ್ತೈತಿ. ಬಾಳ ತಾವ ಬರ್ರಿ ಒಮ್ಮೆ. ಬರ್ತೇನ್ರಿ ಅವ್ರ, ನಾನು ಬರ್ತೇನೆ. ಆಮೇಲೆ ಸಿದ್ದೇಶ್ವರ ಅಪ್ಪಾರು ಅಧ್ಯಯನ ಬಹಳ ಮಾಡ್ತಿದ್ರಿ. ಅಂದ್ರ ಪುಸ್ತಕ ಓದೋದು ಬಹಳ ಐತ್ರಿ. ತಮ್ಮ ಪುಸ್ತಕಕ್ಕೆ ಬರೆಯುವಂತಹ ಪ್ರೇರಣೆ ಸಿಕ್ಕಿದ್ದು ಬಹಳ ಅದ್ಭುತ. ಬಹಳ ನಾವು ಸಿದ್ದೇಶ್ವರ ಅಪ್ಪಾರದಂತೂ ಬಹಳ ಓದ್ತಿದ್ವಿ ನಾವು. ಬಹಳ ಅಧ್ಯಯನಶೀಲ, ಬಹಳ ಆಶೀರ್ವಾದ ಮಾಡಿ. ನೀವೇ ಕಟ್ಟಿ ನೀವೇ ಬರೀರಿ ಅಂತ ಅಪ್ಪವ್ರ ಒಮ್ಮೆ ಅಂದ್ರು. ದೊಡ್ಡ ಅಪ್ಪಾಜಿಯವರು ಇವ್ರು ತೆಳಗ ಒಂದು ಪದ್ದೊಳಗ ಅಪ್ಪವ್ರ ಹೆಸರು ಹಾಕಿ ಹಾಡಿದಳ್ರಿ ಒಂದ್ಸಲ. ನನ್ ಮಗಳು ಬೇರೆಯವ್ರು ಬರ್ದಕ್ಕ ಅದು ಕೃತಿ ಚೌರ್ಯ ಆಕತಿ. ನಿಮಗ್ ಬೇಕಾದ್ರ ನೀವ್ ಬರ್ಕೊಡ್ರಿ, ನಿಮ್ಗ್ ಬೇಕಾದ್ರ ನೀವ್ ಬರ್ಕೊಡ್ರಿ ಅಂತ 3 ಸರಿ ಕೈಯ ದೊಡ್ಡಪ್ಪಾಜಿಯವ್ರು ಅಂದ್ರಿ. ಮುಂದ ಸುರುವ್ರಿ ಹಂಗೆ ಸುರಿ ಮಳೆ ಬಂದಂಗ ಬಂದೇ ಬಂದು ಬರ್ಕೊತ ಹೋದ್ವಿ ಕೊನೆಗಾಲ್ತನ. ಮುಂದ ಎಲ್ಲಾ ಅವ್ರ ಕೃಪಾ ಛತ್ರದಲ್ಲೇ ನಮ್ಮ ಉಸಿರಾಟ ಐತ್ ನೋಡ್ರಿ. ಹೌದ್ರಿ. ನನಗಂತೂ ಬಹಳ ಆನಂದ ಆತ್ರಿ. ಒಬ್ಬಕ್ಕಿ ಅಗದಿ ಸಾಹಿತ್ಯ ಅದಾಳ್ರಿ, ಬಹಳ ಅದ್ಭುತ ಬರೀತಾಳ್ರಿ. ಇವ್ರ ತಂಗಿ ಶಶಿಕಲಾ ದೇಶಮುಖ ಅಂತ. ಆಕೆ ಸಣ್ಣಕಿ, 2 ಹೆಣ್ಮಕ್ಳು ನಮಗ. ಇಬ್ರು ಬಹಳ ಅಧ್ಯಾತ್ಮದೊಳಗ ಪಳಗಿದವರಾಗ್ಯಾರ ಗುರು ಕೃಪೆಯಿಂದ.
ಇವತ್ತು ಬಹಳ ಸಂತೋಷ ಆತ್ರಿ ನಮಗ ತಮ್ಮ ಹೊಸ ಜೊತೆ ವರ್ಷ ಮಾತಾಡಿ. ಹೊಸ ದಿನ 1/1/2025 ಇಲ್ಲಿ ತಪೋವನದಾಗ ತಾವು ಇಷ್ಟೆಲ್ಲ ಮೊದಲನೇ ತಮ್ ಕೂಡ ಸಂದರ್ಶನ ಭಾಷಣ ನಮ್ ಇದು ಸೌಭಾಗ್ಯ. ಒಂದು ಅವ್ರ ಕೃಪೆನೇ ರೀ. ಇದು ಹೌದು ಅವ್ರ ಹೌದು ಕೃಪೆ. ಹೌದು ಅವ್ರ ಹೌದು. ಕೃಪೆನೇ. ನಿಮ್ಮ ಪರಿವಾರ ಎಲ್ಲರೂ ಆರಾಮ? ಆರಾಮದಾರ್ರಿ ಅವ್ರ, ಒಂದ್ಸರಿ ಬರ್ತೇವ್ರಿ ಅವ್ರ, ಬರ್ರಿಪ್ಪ, ಬರ್ತೇವ್ರಿ ಪರಿವಾರ ಸಮೇತರಾಗಿ ಬರ್ರಿ. ಬರ್ತೇವ್ರಿ, ಬಂದ ತಮ್ಮನ್ ಭೇಟಿಯಾಗಿ ಮಾತಾಡ್ಸ್ಕೊಂಡ್ ಬರ್ತೇವ್ರಿ. ಬರ್ರಿಪ್ಪ, ಧನ್ಯವಾದಗಳು ಧನ್ಯವಾದಗಳು. ಶರಣ ಇವತ್ತು ಶರಣ. ಹೊಸ ಹೊಸ ಅಮ್ಮಂದು ಇಸ್ವಿಗೆ ಚರಿತ್ರೆನು ಬರ್ಸಾಕತ್ತಾರ್ರಿ BL ಪಾಟೀಲ್ ಅಣ್ಣವ್ರು. ಅವರು ಹ್ಮ್. ಕಾರ್ಯಕ್ರಮ ಮಾಡ್ಯಾರ. ಒಂದು ಮೂರ್ತಿ ಸ್ಥಾಪನಾ ಮಾಡ್ತೀನಂತ ಮೂರ್ತಿ ಮಾಡ್ಸ್ಯಾರ. ಹ್ಮ್. ಇದು ಇನ್ನೊಂದು ತಿಂಗಳದಾಗ ಅದನ್ನು ಆಗ್ಬಹುದ್ರಿಪ್ಪ. ಅಷ್ಟ್ರೊಳಗ ಬರ್ತೇನ್ರಿ ಅವ್ರ, ಬಂದ ಇಲ್ಲ, ಅವಾಗೆ ಬಂದ್ ಬಿಡ್ರಲ್ಲ, ಅಲ್ಲಿಗೆ ಹೋಗಿ ಬರಕತ್ರಿ. ಬರ್ತೇನ್ರಿ ಬರ್ತೇನ್ರಿ ಬರ್ತೇನ್ರಿ. ಅವಾಗ ತಿಳಿಸ್ತೈತಿ, ಬೇಕಾರೆ ಅಲ್ಲಿಗೆ ಹೋಗಿ ಬರಕಂತ್ರಿ. ಹ್ಞೂನ್ರಿ 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 ಅವ್ರ, ಹೋಗಿ ಬರ್ತೇವ್ರಿ ಅವ್ರ. ಶರಣಾರ್ಥಿ ಅವ್ರ. ಪರಿವಾರದೊಂದಿಗೆ ಬರ್ರಿ, ಒಬ್ರೇ ಬರ್ಬೇಡ್ರಿ. ಬರ್ತೇವ್ರಿ ಅವ್ರ, ಬರ್ತೇವ್ ಬರ್ರಿ, ಬರ್ರಿ, ಎಲ್ಲಾರು ಬರ್ರಿ. ಶರಣಾರ್ಥಿ. ಈಗ ಫೋನ್ ಮಾಡಿದ್ದರಿ ನಿನ್ನೆ ತಾವ ಇಲ್ಲಿ ಮುತ್ತಿಗಾಗಿರ್ತಾರಂತಲ್ರಿ. ಹಾ ಹೌದ್ರಿ ಹೌದ್ರಿ. ವೈಕೆ ಪತ್ತಾರ್ ಅಂತ್ರಿ ಅವ್ರ ಹೆಸರು. ಇನ್ನ ಈಗ ಫೋನ್ ಮಾಡಿದ್ರು, ಅಮ್ಮ ಬರ್ಬೇಕಂತೀನಿ ಹಂಗ್ರಿ ಅಂದ್ರ. ಇಲ್ರಿ, ಈಗ ಇಂಟರ್ವ್ಯೂ ನಡೆದೈತಿ. ಹಾ ಹಾ ನಮ್ಮ ಊರಾಗೆ MBA ಮಾಡ್ಕೊಂಡಾರ ಅವರು, ಸಂತೋಷ ಅವರು ಹಾ. ಟೆಕ್ನಿಕ್ ಗೊತ್ತಾಯ್ತು ಅವ್ರಿಗೆ. ಹುಡುಗನ ರೀ ಅವ, ನಮ್ಮ ಮನೆಗ. ಅದ ವೈಕೆ ಪತ್ತಾರ್ ಅಂತ್ರಿ ಅವ್ರ, ಬಸವನ ಬಾಗೇವಾಡಿ ಇದ್ರ ಮುತ್ತಿಗೆ ಅವ್ರಿ. ಅವ್ರಿಗೆ ಹೇಳಿದ್ದೆ ನಿನ್ನೆ ಮಾಡೋಣ ಅಂತ. ಕಾರಣ ಹೆಂಗಿದ್ರು ಇವತ್ತಂತೂ ಬಹಳ ಅದ್ಭುತ ಕಾರ್ಯಕ್ರಮ ಆತ್ರಿ, ಎಲ್ಲಾ ಪ್ರಕೃತಿ ಸೌಂದರ್ಯದೊಳಗ. ಅದು ದೇವನೂರ ಅಪ್ಪಾರ್ದು ಇಚ್ಛೆನೂ ಆಗಿತ್ರಿ. ಇವೆಲ್ಲ ಹತ್ತಿಯ ಕಲರವ ಇರ್ಲ ಮೈಯಿಂದ ಅವು ಎಷ್ಟ್ ಚೆನ್ನಾಗಿ ಎಲ್ಲ ಶಬ್ದ ಮಾಡ್ತಿರ್ತಾವ. ನಿಮ್ ನಿಸರ್ಗದೊಳಗ ಅಪ್ಪವ್ರು ತಂದ್ ಕುಂದ್ರಸ್ಯಾರ. ಸಿದ್ದೇಶ್ವರ ಅಪ್ಪವ್ರು ಇದೇ ಟಾನಿಕ್ ಆಗೇತ್ರಿ ನಮ್ಗ. ಅವು ಎಲ್ಲಾ ಔಷಧಗಳು ಏನು ಬೇಕಾಗಿಲ್ರಿ ಇಲ್ಲೇ. ಹೌದ್ರಿ ಹೌದ್ರಿ ಚಲೋ ನೀರು, ಶುದ್ಧ ಹವಾ, ಹೌದ್ರಿ ಮತ್ತೆ ಎಲ್ಲಾ ಕಾಯಿಪಲ್ಲೆ, ಇದು ಎಲ್ಲಾ ಶುದ್ಧ. ಊರ್ ಹೌದ್ರಿ. ಬಿಟ್ಟು 2-3 ಕಿಲೋಮೀಟರ್ ಒಳಗ್ ಅದೀವ್ರಿ. ಯಾರ್ದು ಜನರ ಗದ್ಲಾನು ಇಲ್ಲ. ಬಹಳ ಚೆನ್ನಾಗಿ ಅಪ್ಪವ್ರ ಆಶೀರ್ವಾದ ಎಷ್ಟರೇ ಮಾಡ್ಯಾರ. ತೊತ್ತು ಸೇವೆಗೆ ದೊರೆತ ಹನುಮ ಸೇವೆಯ ಫಲ ನಮಗ್ ಕೊಟ್ಟು ಬಿಟ್ಟಾರಲ್ಲ ಅಂತ ಅಮ್ಮ ದಿನ ಅಂತಿರ್ತಾರ. ನಾವ್ ಮಾಡಿದ ಸೇವಾ ಎಷ್ಟು ಒಂದೀಟು, ಅದಕ್ಕೆ ಇಂಥದ್ದು ಕೊಡುದ ಭಾಗ್ಯ ಅಂತೇಳಿ ಅಮ್ಮ ಬಹಳ ಅದನ್ನ ಎಷ್ಟು ಕೊಡುದ್ರಿ ಅದು, ಮಾಡ್ತಾರ. ಎಷ್ಟು ಕೊಡುದ್ರಿ ಅದು. ಜನ್ಮದ ಉದ್ದಕ್ಕೂ ಹರಿದು ಬರ್ಲಾಕತ್ತೈತ್ರಿ ಕೃಪಾ. ಹೌದ್ರಿ ಹೌದ್ರಿ. ಆಯ್ತ್ರಿ ಅವ್ರ, ತಮ್ಮ ದರ್ಶನ ಆಗಿದ್ದು. ಶರಣರು ಧನ್ಯವಾದ. ಅಲ್ಲ, ನಿಮ್ಮಂತ ಎಲ್ಲಾ ಶರಣರು ನಮಗ. ಬರ್ತೇವ್ರಿ. ದೇವನೂರವ್ರು ಅಂದದ್ದೇ ಆಕೈತ್ರಿ, ದೇವನೂರವ್ರು ಅಂದದ್ದೇ ಆಕೈತ್ರಿ, ಬಿಡುದೇ ಇಲ್ಲ ಅವ್ರು. ಅವ್ರನ್ನೂ ಕರ್ಕೊಂಡ್ ಬರ್ತೇನ್ರಿ, ಅವ್ರನ್ನೂ ಅವ್ರದ್ದು ಕರ್ಕೊಂಡ್ ಬಾಳ ಬರ್ತೇನ್ರಿ. ದಿನದ ಇಚ್ಛಾ ಐತ್ರಿಪ್ಪ. ಹ್ಞೂನ್ರಿ. ಬಾಳ ದಿನದ ಇಚ್ಛಾ ಆಯ್ತು. ಅಮ್ಮ, ನಿಮ್ದು ಎಲ್ಲಾ ಕಡೆ ಅಪ್ಪವ್ರ ಜೋಡಿ ನಿಮ್ದು ಒಂದ್ ಸೇವೆದ್ ಎಲ್ಲಾರ್ಗು ಮುಟ್ಲಿ ಅಂತ ಅವ್ರದ್ದು ಇಚ್ಛಾ ಇತ್ತು. ಇದನ್ನ ಮಾಡಿಸ್ಬೇಕಂತ ತಮ್ಲಿಂದ ಅದು ಸಾಧ್ಯ ಆಯ್ತು. ಶರಣಾರ್ಥಿ, ನಮ್ ಭಾಗ್ಯ. ಶರಣಾರ್ಥಿ. ನಾವು ನೀವು ಕೂಡಿದ್ದು ಇದೇ ಜನ್ಮದ ಪುಣ್ಯ ಅಲ್ಲ ಅದು. ನಮ್ ಭಾಗ್ಯ ರೀ ಅವ್ರ, ನಮ್ ಭಾಗ್ಯ. ಅಪ್ಪವ್ರ ಪ್ರೇರಣೆನೆ. ಹೌದು 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 ಹೌದು. ಧನ್ಯವಾದಗಳು. ಶರಣಾರ್ಥಿ ಅವ್ರ, ಶರಣಾರ್ಥಿ ಶರಣಾರ್ಥಿ ಶರಣ.